ಸೊ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ MRNT ಡಿಸಬಿಲಿಟಿ ಲಾಗ್. ನಾನು ನಿಮ್ಮ ನಂದಕುಮಾರ್. ಇವತ್ತು ನಾವು DDW ಆಫೀಸ್ಗೆ ಹೋಗ್ತಾ ಇದ್ದೀವಿ. ಏನು ರೀಸನ್ನು ಅಂದರೆ ನಮ್ಮದು ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಪ್ಲಸ್ KSRTC ಬಸ್ ಪಾಸ್ ಮಾಡ್ಬೇಕಾಗಿತ್ತು. ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಸ್ನೇಹಿತರೆ, ನೋಡ್ಬೋದು ಇಲ್ಲಾಗಲೇ ಅಂಜನಾ ನಗರ ಹೋಗ್ತಾ ಇದ್ದೀವಿ DDW ಆಫೀಸ್ಗೆ. ಯಾರ್ಯಾರು ಅಂದರೆ ನಾನು ಮತ್ತೆ ನರಸಿಂಹರಾಜು ನೋಡಿ. ಸೊ ಸ್ನೇಹಿತರೆ, ನೋಡೋದಾಗಲೇ ಇಲ್ಲಿ ಪ್ರಿಂಟಿಂಗ್ ಮಿಲ್ ಹತ್ತತ್ರ ನಾನು ನರಸಿಂಹರಾಜು ಹೋಗ್ತಾ ಇದ್ದೀವಿ. ನೋಡಿ ಬಿಸಿಲಾಗಲಿ ಹೆಂಗ್ ಹೊಡಿತಾ ಐತೆ ನೋಡಿ ಸ್ನೇಹಿತರೆ. ನಾವಿಲ್ಲಿ DDW ಆಫೀಸ್ ಆಡಿಟೋರಿಯಂ. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಕೋಸಂಬೆ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ನಿಮಿತ್ತ ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಕೋಸಂಬೆ ಸಾಹೇಬ್ರನ್ನ ತುಂಬ ಹೃದಯದಿಂದ ಶಾಲು ಓದಿಸುವುದರ ಮುಖಾಂತರ, ಪುಷ್ಪಗುಚ್ಛವನ್ನು ಸಮರ್ಪಿಸುವುದರ ಮುಖಾಂತರ ತುಂಬ ಹೃದಯದಿಂದ ಸ್ವಾಗತಿಸಿದಂತ, ಸನ್ಮಾನಿಸಿದಂತ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತ, ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಧರ್ ಕೋಸಂಬೆ ಸಾಹೇಬರು ಈ ಒಂದು ಕಾರ್ಯಕ್ರಮದ ನಿಮಿತ್ತ ತಮ್ಮ ಅಮೃತಾಸದಿಂದ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸಹಕರಿಸಬೇಕಾಗಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹೆಸರುಗಳು ಬರೀ ನಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಧರ್ ಕೋಸಂಬೆ ಸಾಹೇಬರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವರು ತಮ್ಮ ಅಮೃತಾಸ್ತ್ರದಿಂದ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನ ವಿಧಿವತ್ತಾಗಿ ಉದ್ಘಾಟಿಸಿದ್ದಾರೆ. ಸನ್ಮಾನ್ಯರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮದ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆಯ ಕುರಿತು ಈ ಒಂದು ದಿನದ ಅರಿವು ಕಾರ್ಯಕ್ರಮವನ್ನ VRW, URW ಮತ್ತು MRW ಕಾರ್ಯಕರ್ತರುಗಳಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಅರಿವು ಕಾರ್ಯಕ್ರಮದ ನಿಮಿತ್ತ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶಶಿಧರ್ ಕೋಸಂಬೆ ಸಾಹೇಬರು ತಮ್ಮ ಉದ್ಘಾಟನಾ ನುಡಿಯನ್ನ ಈ ಸಂದರ್ಭದಲ್ಲಿ ನುಡಿಬೇಕು ಅಂತ ಹೇಳಿ ತುಂಬ ಹೃದಯದಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ.
ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರೆಲ್ಲರ ಸಹಯೋಗದಲ್ಲಿ ಇವತ್ತಿನ ದಿವಸ ಗ್ರಾಮೀಣ ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತಹ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಇಲಾಖೆಯ ಗೌರವಾನ್ವಿತ ನಿರ್ದೇಶಕರಾದಂತಹ ಡಾಕ್ಟರ್ ಅಶೋಕ್ ಸರ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಕೇಂದ್ರ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದಂತಹ ಶ್ರೀಮತಿ ಅವರಿಗೆ ಹೇಳ್ತೇನೆ ಲೀನಾ ಮೇಡಮ್ ಅವರೇ, ಅವ್ರ ಕಾಳಜಿ ಎಷ್ಟಿದೆ ನೋಡಿ, ಎಲ್ಲರೂ ಶೇರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾನೇ ನಿಲ್ಲ ಅಂತ ಹೇಳಲ್ಲ, ಎಲ್ಲರೂ ಶೇರ್ ಮಾಡಿದಾಗೆ ಒಂದು ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಮತ್ತೋರ್ವ ಡಿಸಿಪಿ ಆದಂತಹ ನಮ್ಮ ಹಿರಿಯರು ಇಬ್ರು ಸೀನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಬಹುತೇಕ ಇಬ್ರು ಜೂನಿಯರ್ಸ್ ಇದ್ದಾರೆ, ಮೀನಾಕ್ಷಿ ಮೇಡಮ್ ಅವರು, ಅದೇ ರೀತಿ ನಮ್ಮ ನಾಗವೇಣಿ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು, ಅದೇ ರೀತಿ ಕೃಷ್ಣಮೂರ್ತಿ ಸರ್, ಧರ್ಮತಗ ನಮ್ಮ ದತ್ತಾತ್ರೇಯ ಸರ್ ಅವರು, ಎಲ್ಲ ಇಡೀ ಇಲಾಖೆನೇ ಇಲ್ಲಿ ಬಂದಿದೆ. ನಾವು ಇದು ಒಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ರಾಜ್ಯಾದ್ಯಂತ ಎಲ್ಲ ಕಡೆ ಶಿಕ್ಷಣದ ಜೊತೆಗೆ ರಕ್ಷಣೆ ಎಂಬಂತ ಕಾರ್ಯಕ್ರಮ ಇರಬಹುದು, ನೇರವಾಗಿ ಮಕ್ಕಳು ಸಂವಾದ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ದಾಗ ಎಲ್ಲೋ ಒಂದ್ ಕಡೆ ವಿಕಲಚೇತನ ಮಕ್ಕಳಿಗೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಸಹಿತ ನಾವು ತರಬೇತಿ ಕೊಟ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದಲ್ಲ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಈಗಾಗಲೇ ಬೀದರಿಂದ ಚಾಮರಾಜನಗರವರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ತಮ್ಮ ಧರಣಿ ಎಲ್ಲ ಕಡೆ ತಮ್ಮ ವ್ಯಾಪ್ತಿಯಲ್ಲಿ ಅಂದ್ರೆ ಪುನರ್ವಸತಿಗಾಗಿ ಕೆಲಸ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಕಾರ್ಯಾಗಾರ ಮಾಡ್ಬೇಕು ಅನ್ನೋ ಸದುದ್ದೇಶದೊಂದಿಗೆ ಈಗಾಗಲೇ ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಬೆಂಗಳೂರು ಒಂದು ನಗರದ ರಾಜಧಾನಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಕ್ಕಂಥವ್ರು ಬಹಳಷ್ಟು ಒಂದ್ ರೀತಿ ಪುಣ್ಯವಂತರು, ನಿಮ್ಮ ಯಾವುದೋ ಒಂದು ಜನ್ಮದ ಭಾಗ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಅತ್ಯಂತ ಅದು ಸೂಕ್ಷ್ಮತೆ ಮತ್ತು ಮಹತ್ವದ ಜವಾಬ್ದಾರಿಯಾಗಿದೆ. ಆ ಒಂದು ವಿಕಲಚೇತನ ಮಕ್ಕಳಿಗೆ ನಾವು ಅವರಿಗೆ ಒಂದು ಸೇವೆ ಮಾಡ್ತಕ್ಕಂಥದ್ದು ನಮಗೆ ಸಿಕ್ಕಿతే ಅದು ಒಂದು ಅಹೋಭಾಗ್ಯ ಅಂತ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಅವ್ರು ಹುಟ್ಟಿದ್ದು ಆ ತರ ಹುಟ್ಟಿದ್ದಾರೆ ಅನ್ನೋದು ಅವ್ರದ್ದೇನು ತಪ್ಪಲ್ಲ, ಅದು ಭಗವಂತನ ಇಚ್ಛೆ. ಹೀಗಾಗಿ ಅಂತ ಒಂದು ಈಗೆಲ್ರು ಏನಂತಾರೆ ಅಂದ್ರೆ ವಿಕಲಚೇತನ ಅಂದ್ರೆ ಒಂದು ದುರ್ಬಲತೆ ಅಂತಾರೆ. ಅದು ದುರ್ಬಲತೆ ನನ್ನ ದೃಷ್ಟಿ ಅಲ್ಲ, ಅದು ಒಂದು ವಿಭಿನ್ನತೆ. ಆ ವಿಭಿನ್ನತೆಯಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ಬೇಕಾಗಿದ್ದು ನಾವು ನೀವೆಲ್ಲರೂ ಸೇರಿ. ಅವರು ಸಹಿತ ಸಮಾಜದ ಪ್ರತಿಯೊಬ್ಬ ನಾಗರಿಕರು ಯಾವ ರೀತಿ ಗೌರವದಿಂದ ಘನತೆಯನ್ನು ಬದುಕ್ತಾರೋ ಅದೇ ರೀತಿಯಲ್ಲಿ ಅವರು ಬದುಕಬೇಕನ್ನುವುದೇ ಆಯೋಗ ಮತ್ತು ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನಿರ್ದೇಶಕರು ಇರ್ಬೋದು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಇರ್ಬೋದು, ಎಲ್ಲರೂ ಆಲೋಚನೆ ಅದೇ ಆಗಿದೆ. ಹೀಗಾಗಿ ನಾವೆಲ್ಲರೂ ಈಗಾಗಲೇ ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದರ ಜೊತೆಗೆ ಇನ್ನಷ್ಟು ಅವರಲ್ಲಿ ಇರ್ತಕ್ಕಂಥ ನೋವನ್ನು ನಾವು ಸಂವೇದನಾಶೀಲತೆ ಇವತ್ತಿನ ದಿನ ಮುಖ್ಯವಾಗಿ ನಾವು ಈಗಾಗಲೇ ಹಲವು ಯೋಜನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹಾಗೂ ತಳಮಟ್ಟದಲ್ಲಿ ಹೇಗೆ ಕೆಲಸ ನಿರ್ವಹಿಸೋದು ಅನ್ನೋದನ್ನ ತಿಳ್ಕೊಂಡಿದೀವಿ. ಇವತ್ತಿನ ಮುಖ್ಯಾಂಶ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ವಿಕಲಚೇತನ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಯಾವ ಸೌಲಭ್ಯಗಳಿದೆ, ಅದರಲ್ಲಿ ತೊಡಕಾಗುವಂತ ಸಮಸ್ಯೆಗಳು ಮತ್ತೆ ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು, ಅದ್ರ ಜೊತೆಗೆ ನಮ್ಮ ನಿರ್ದೇಶನಾಲಯ, ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಗೂ ಆಯುಕ್ತಾಲಯ, ಮುಖ್ಯವಾಗಿ ಆಯುಕ್ತಾಲಯ ಎಸ್ಪೆಷಲಿ ಮಕ್ಕಳಿಗೆ ಸಂಬಂಧಪಟ್ಟಾಗೆ ಎಷ್ಟೋ ವಿಚಾರಗಳು ಬಂದು ಆಯುಕ್ತಾಲಯಕ್ಕೂ ನಾವು ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನ ನೀವು ತಿಳ್ಕೊಳ್ಳಿ, ಆದಷ್ಟು ಇಂಟ್ರಾಕ್ಟಿವ್ ಆಗಿರ್ಲಿ ಸೆಷನ್. ಕ್ವಶನ್ಸ್ ಕೇಳಿದ್ರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಉತ್ತರ ಕೊಡ್ತಾ ಹೋದ್ವಿ ಅಂದ್ರೆ ನಿಮಗೂ ಕೂಡ ಫ್ರೂಟ್ಫುಲ್ ಆಗುತ್ತೆ. ಸುಮ್ಮನೆ ಕೇಳಿಸ್ಕೊಂಡ್ರಿ ಅಂದ್ರೆ ಅದು ಉಪಯೋಗ ಇದ್ದಂಗೆ ಆಗುತ್ತೆ. ವಿಶೇಷವಾಗಿ ನಾನು ತಳಮಟ್ಟದಲ್ಲಿ ಗುರುತಿಸಿರೋದೇನು ಅಂತ ಹೇಳಿದ್ರೆ, ನಾವು ಜಾಸ್ತಿ ಇನ್ನು ವಿಕಲಚೇತನ ಮಕ್ಕಳ ಬಗ್ಗೆ ಫೋಕಸ್ ಮಾಡೋ ಅಗತ್ಯತೆ ಇದೆ. ಹಾಗಾಗಿ ಇವತ್ತಿನ ದಿನ ಇದನ್ನೇ ಒಂದು ಮುಖ್ಯವಾಗಿ ಒಂದು ಟಾಪಿಕ್ ಆಗಿ ಇಟ್ಕೊಂಡಿದ್ವಿ. ದಯಮಾಡಿ ಎಲ್ಲರೂ ಕೂಡ ಗಮನ ಕೊಡಿ. ಏನಾದ್ರೂ ಡೌಟ್ ಬಂತಂದ್ರೆ ನಿಲ್ಸಿ ಕೇಳಿ ಹೇಳ್ತೀವಿ. ಲಭ್ಯ ಇರುವ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಶೈಕ್ಷಣಿಕವಾಗಿ, ಯಾಕೆಂದ್ರೆ ನಾವು ಮಕ್ಕಳು ಅಂತ ಬಂದಾಗ ಶೈಕ್ಷಣಿಕವಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ಸ್ಕಾಲರ್ಶಿಪ್ಸ್ ಇದೆಲ್ಲ ಕೊಡ್ತೀವಿ.
ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನ ಬಿಟ್ಟು ಯಾರು ತೀವ್ರತರ ಮಕ್ಳಿರ್ತಾರೆ, ಅವ್ರಿಗೆ ಮನೆಯಲ್ಲೇ ಇರ್ತಾರೆ, ನಮ್ಮ ಇಲಾಖೆ ಬಿಟ್ಟು ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮುಖಾಂತರ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಮುಖಾಂತರ ಏನೆಲ್ಲ ಸೌಲಭ್ಯಗಳನ್ನ ನಾವು ಕಲ್ಪಿಸ್ಕೊಡ್ಬೋದು, ಅದು ಹೇಗೆ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದಾದ್ಮೇಲೆ ಈಗಾಗಲೇ ನಿಮಗೆ ತಿಳಿದಿದೆ ನಮ್ಮ ಇಲಾಖೆ, ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಚೇರಿ ಹೇಗೆ ಕೆಲಸ ಮಾಡುತ್ತೆ, ಮುಖ್ಯವಾಗಿ ಯಾವ ಯಾವ ಜವಾಬ್ದಾರಿಗಳಿರುತ್ತೆ, ತಿರ್ಗಾ ಆಯುಕ್ತಾಲಯ ಬಂದು ಏನ್ ಕೆಲಸ ಮಾಡುತ್ತೆ ಅದರ ಜವಾಬ್ದಾರಿಗಳೇನು, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾವು ಇನ್ಕ್ಲೂಸಿವ್ ಆಗಿ ಹೇಗೆ ಕೆಲಸ ಮಾಡೋದು, ಇದೆಲ್ಲದನ್ನ ಕೂಡ ಈ ಒಂದು ಸೆಷನ್ ಮುಖಾಂತರ ನಾವು ಮಾತಾಡ್ತೀವಿ. ಮುಖ್ಯವಾಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ, ಈಗ ನಿಮ್ಗಾಗ್ಲೇ ಗೊತ್ತಿದೆ, ಎಲ್ರೂ ಕೂಡ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ನಾವು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನೆಲ್ಲ ಯೋಜನೆಗಳಿದೆ, ಈಗೇನು ನಾವು ಒಂದು 14-15 ಸ್ಕೀಮ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇದೀವಿ. ಇದನ್ನ ಬಂದು ರಾಜ್ಯ ಮಟ್ಟದಲ್ಲಿ ಇರುವಂತ ಒಂದು ಸೌಲಭ್ಯಗಳನ್ನ, ಸರ್ಕಾರಿ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸೋದು ನಮ್ಮ ಒಂದು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಚೇರಿ ಮುಖಾಂತರ ನಡೆಯುತ್ತೆ. ಅದರಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದೀವಿ. ಇದು ಈಗಾಗಲೇ ನಿಮಗೆ ಗೊತ್ತಿದೆ. ಯೂಶುವಲಿ ಏನಾಗುತ್ತೆ, ಪ್ರತಿ ವರ್ಷ ಅರ್ಜಿಗಳನ್ನ ಕನ್ಫರ್ಮ್ ಮಾಡ್ತಾರೆ. ಅರ್ಜಿಗಳನ್ನ ಕನ್ಫರ್ಮ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಆನ್ಲೈನ್ ಮುಖಾಂತರ ಹಾಕ್ತಿವಿ, ಒಂದಿಷ್ಟು ಆಫ್ಲೈನ್ ಮುಖಾಂತರ ಹಾಕ್ತಿವಿ. ಅದಾದ್ಮೇಲೆ ನಾವು ಪ್ರತಿ ಸರಿ ಬಂದು ಭೇಟಿಯಾಗಿ ಅದು ಏನ್ ತೊಡಕಾಗಿದೆ ಅನ್ನೋದನ್ನ ನಾವು ಪರಿಹರಿಸ್ಕೊಂತೀವಿ. ಇದ್ರ ಜೊತೆಗೆ ವಿಶೇಷ ಶಾಲೆಗಳು, ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ವಿಶೇಷ ಶಾಲೆಗಳಾಗಿರ್ಬೋದು, ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಾಗೆ ಓಲ್ಡ್ ಏಜ್ ಹೋಮ್ಗಳಾಗಿರ್ಬೋದು, ಇವುಗಳಿಗೆ ಬಂದು ನಿಧಿಯನ್ನ, ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂತಹ ನಿಧಿಯನ್ನ ಜಿಲ್ಲಾ ಮಟ್ಟಕ್ಕೆ ಅದನ್ನ ತಲುಪಿಸುವಂತ ಕೆಲಸ ಬಂದ್ಬಿಟ್ಟು ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಚೇರಿ ಮಾಡುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು MLA, MP, MLC ಅಥವಾ ಬೇರೆ ಯಾವುದೇ ಒಂದು ಇಲಾಖೆಯಿಂದ ವಿಕಲಚೇತನರಿಗೆ ಸಂಬಂಧಪಟ್ಟಂತ ದೃಢೀಕರಣಗಳಾಗಿರ್ಬೋದು, ಮತ್ತೆ ಅವರ 5% ಅನುಷ್ಠಾನಗಳನ್ನ ನಮ್ಮ ಏನು ಡಿಸ್ಟ್ರಿಕ್ಟ್ ಆಫೀಸ್ ಇದೆ, ಡಿಸ್ಟ್ರಿಕ್ಟ್ ಆಫೀಸು, ಜಿಲ್ಲಾ ಪಂಚಾಯತ್ ಪ್ಲಸ್ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಚೇರಿ, 3 ಇಲಾಖೆಗಳು ಸಂಯೋಜನೆಯಿಂದ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಒಂದು MLA ಕಡೆಯಿಂದ ಒಂದು 5% ಯುಟಿಲೈಸ್ ಆಗ್ಬೇಕಾದ್ರೆ ಪ್ರತಿಯೊಬ್ರು ಏನ್ ಮಾಡ್ತಾರೆ, DC ಆಫೀಸ್ ಹೋಗ್ತಾರೆ. DC ಆಫೀಸ್ ಇಂದ ಏನಾಗುತ್ತೆ, ಅಗೇನ್ ನಮ್ಮ ಇಲಾಖೆ, ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿಗೆ ಫೈಲ್ ಬರುತ್ತೆ. ಇಲ್ಲಿ ಅಪ್ರೂವಲ್ ಮಾಡಿದ್ಮೇಲೆ ಮಾತ್ರನೇ ಅಗೇನ್ ಜಿಲ್ಲಾ DC ಆಫೀಸ್ ಹೋಗುವಂಥದ್ದು. ಈ ಒಂದು ಸಂಯೋಜನೆ ಇದೆಯಲ್ಲ, ಯಾವುದೇ ಇಲಾಖೆ ಇರ್ಬೋದು, ವಿಕಲಚೇತನರು ಅಂತ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಒಂದು ಅವರಿಗೆ ಪ್ರಮಾಣ ಪತ್ರಗಳಾಗಿರ್ಬೋದು. ಇದಕ್ ಮುಂಚೆ UDID ಇರಕ್ ಮುಂಚೆ ನಾವು ಗುರುತಿನ ಚೀಟಿ ಅಂತ ಮಾಡ್ತಿದ್ವಿ. ಆ ಗುರುತಿನ ಚೀಟಿನ ಬಂದ್ಬಿಟ್ಟು ನಮ್ಮ DDW ಆಫೀಸ್ ಇಂದ ಕೊಡ್ತಿದ್ವಿ. ಈಗ UDID ಆಗಿರೋದ್ರಿಂದ ಇದು ಬಂದು ಕಂಪ್ಲೀಟ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅದನ್ನ ಬಿಟ್ಟು ಮಿಕ್ಕಿದ ಕೆಲಸಗಳೇನಿದೆ ಅದೆಲ್ಲ ಬಂದ್ಬಿಟ್ಟು ನಮ್ಮ ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ವೆಲ್ಫೇರ್ ಆಫೀಸ್ ಇಂದ ನಡೆಯುತ್ತೆ. ಇದು ನಿಮ್ಗಾಗ್ಲೇ ಗೊತ್ತಿದೆ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಆಮೇಲೆ ಕೇಳಿ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಗೊತ್ತಿದ್ಯಾ? ಶೇಷಾದ್ರಿಪುರ ನಮ್ಮ ಸ್ಲಮ್ ಬೋರ್ಡ್ ಇದೆಯಲ್ಲ, ಕೊಳಚೆ ನಿರ್ಮೂಲನಾ ಮಂಡಳಿ, ಅದರಲ್ಲಿ ಇದೆ, 2nd ಫ್ಲೋರ್ ಅಲ್ಲಿ. ಯೂಶಲ್ ಆಗಿ ನಮಗೆ 2016 ಕಾಯಿದೆ ಇದೆ. ಇದು ನೆಕ್ಸ್ಟ್ ಮಾತಾಡ್ತೀವಿ 2016 ಕಾಯ್ದೆ ಬಗ್ಗೆ. ಆ ಕಾಯ್ದೆಯನ್ನ ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವಂತ ಕೆಲಸನ ಬಂದ್ಬಿಟ್ಟು ಸ್ಟೇಟ್ ಡಿಸಬಿಲಿಟಿ ಕಮಿಷನರ್ ಆಫೀಸ್ ಮಾಡುತ್ತೆ. ಆ ಕಾಯ್ದೆಯಲ್ಲಿರುವಂತ ರಿಸರ್ವೇಶನ್ಗಳು, ಮತ್ತೆ ಅದರಲ್ಲಿರುವಂತ ಈ ಉದಾಹರಣೆಗೆ ಆಕ್ಸೆಸಿಬಿಲಿಟಿ, ಎಲ್ಲೋ ಆಕ್ಸೆಸಿಬಿಲಿಟಿ ಇಲ್ಲ, ಅದ್ರ ಬಗ್ಗೆ ಎನ್ಶೂರ್ ಮಾಡುವಂತದ್ದು, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ 5% ಹಣಗಳನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡೋದು, ಇದನ್ನೆಲ್ಲ ಮಾನಿಟರಿಂಗ್ ಮಾಡುವಂತ ಕೆಲಸ ಬಂದ್ಬಿಟ್ಟು ನಮ್ಮ ಸ್ಟೇಟ್ ಕಮಿಷನರ್ ಆಫೀಸ್ ಮಾಡುತ್ತೆ. ಮಾನಿಟರಿಂಗ್ ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಇಲಾಖೆಯಲ್ಲಿ ಸಮಗ್ರವಾಗಿ ಅದನ್ನ ಬಳಸೋದಿಲ್ಲ, ಅಥವಾ ಯಾವುದೋ ಒಬ್ಬ ವಿಕಲಚೇತನ ವ್ಯಕ್ತಿಗೆ ಅನ್ಯಾಯ ಆಗಿರುತ್ತೆ, ಅವನ ವಿರುದ್ಧ ಏನೋ ಒಂದು ಅವನಿಗೆ ಏನೋ ಒಂದು ಸಂಚ ಆಗಿರುತ್ತೆ, ಅದಕ್ಕೆ ಬಂದು ಅವರು ಅಲ್ಲಿ ಅಪೀಲ್ ಮಾಡ್ಬೋದು. ಇದೆಲ್ಲ ಬಂದ್ಬಿಟ್ಟು ನಮ್ಮ ಸ್ಟೇಟ್ ಕಮಿಷನರ್ ಆಫೀಸ್ ಮಾಡುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡ್ತೀವಿ. ಮುಖ್ಯವಾಗಿ ದೂರುಗಳ ಪರಿಹಾರ ವ್ಯವಸ್ಥೆ. ಎಷ್ಟೋ ದೂರುಗಳಿರುತ್ತೆ ವಿಕಲಚೇತನಕ್ಕೆ ಸಂಬಂಧಪಟ್ಟಿದ್ದು, ಅವರಿಗೆ ಬಂದು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಅದಕ್ಕೆ ಬಂದು ನಮ್ಮ ಒಂದು ಸ್ಟೇಟ್ ಅಲ್ಲಿ ಇರುವಂತ ಆಫೀಸ್, ಈ ಏನಿದೆ ಕಮಿಷನರ್ ಆಫೀಸ್, ಅವ್ರು ಸಹಾಯ ಮಾಡುತ್ತೆ. ಅವರಿಗೆ ಅವರ ಹಂತದಲ್ಲೇ ಎಷ್ಟು ಪರಿಹಾರ ಮಾಡಕ್ಕಾಗುತ್ತೋ ಅವ್ರ ಹಂತದಲ್ಲಿ ಪರಿಹಾರ ಮಾಡ್ತಾರೆ. ಇಲ್ಲಾಂದ್ರೆ ಸಪರೇಟ್ ಸೆಷನ್ ಕೋರ್ಟ್ ಇರುತ್ತೆ. ಪ್ರತಿ ಡಿಸ್ಟಿಕ್ ಅಲ್ಲೂ ಸಪರೇಟ್ ಸೆಷನ್ ಕೋರ್ಟ್ ಇರುತ್ತೆ. ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಡಿಸೇಬಲ್ಡ್ ಪರವಾಗಿ ವಾದ ಮಾಡೋದಕ್ಕೆ. ಅವರ ಮುಖಾಂತರ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಒಂದು ಸ್ಟೇಟ್ ಕಮಿಷನರ್ ಆಫೀಸ್ ಮಾಡುತ್ತೆ. ಅದ್ರ ಜೊತೆಗೆ ಮಾನಿಟರಿಂಗ್ ಬಾಡಿ, ಈಗ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಏನೇನೆಲ್ಲ ಒಂದು ರಿಸರ್ವೇಶನ್ ಆಗಿರ್ಬೋದು, ಏನೇನೆಲ್ಲ ನಾವು ಮಾನಿಟರಿಂಗ್ ಮಾಡ್ಬೇಕು ಅಂತ ಗೈಡ್ಲೈನ್ಸ್ ಕೊಡ್ತಾರೋ,
ಚೀಫ್ ಕಮಿಷನರ್ ಇರ್ತಾರೆ ಡೆಲ್ಲಿಯಲ್ಲಿ, ಅವ್ರ ಕೆಳಗಡೆ ಬಂದ್ಬಿಟ್ಟು ಸ್ಟೇಟ್ ಕಮಿಷನರ್ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಈಗ RPWD ಆಕ್ಟ್ 2016 ತುಂಬಾ ಕಡೆ ಕೇಳಿರ್ತೀರ. RPWD ಆಕ್ಟ್ ಟ್ರೈನಿಂಗ್ ಕೂಡ ಆಗಿರುತ್ತೆ. ಇದನ್ನ ಬಂದು ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ಬುಕ್ಲೆಟ್ ಇದೆ, ಅದ್ರಲ್ಲಿ ನೀವು ನೋಡ್ಕೊತೀರಾ. ಮೇನ್ ಆಗಿ ಏನ್ ಕೀ ಹೈಲೈಟ್ಸ್ ಇದೆ ಅದ್ರ ಮಾತ್ರ ನಾನು ಮಾತಾಡ್ತೀನಿ. ಇದಕ್ ಮುಂಚೆ 1995 ಕಾಯ್ದೆ ಇತ್ತು. ಅದರಲ್ಲಿ ಬಂದು 7 ಟೈಪ್ ಆಫ್ ಡಿಸಬಿಲಿಟಿ ಇತ್ತು. ಈಗ 21 ಟೈಪ್ಸ್ ಆಫ್ ಡಿಸಬಿಲಿಟಿ ಮಾಡಿದ್ದಾರೆ. ಅದರಲ್ಲಿ ಕ್ಲೀನ್ ಆಗಿ ಸ್ಪೆಸಿಫಿಕೇಶನ್ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ವಾಕ್ ಮತ್ತು ಶ್ರವಣ ದೋಷ ಅಂತ ಇರೋರು ಸ್ವಲ್ಪ ಜನ ಬಂದ್ಬಿಟ್ಟು ಬರೀ ಮಾತಾಡಕ್ ಬರಲ್ಲ, ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಇದಕ್ ಮುಂಚೆ ಏನಾಗ್ತಿತ್ತು, ಆ ತರ ಇದ್ರು ಕೂಡ ಸ್ಪೀಚ್ ಅಂಡ್ ಹಿಯರಿಂಗ್ ಡಿಸಬಿಲಿಟಿ ಅಂತ ಕೊಡೋರು. ಆಮೇಲೆ ಎಷ್ಟೋ ಒಂದು ಬ್ಲಡ್ ಡಿಸಾರ್ಡರ್ಸ್, ಹಿಮೋಫಿಲಿಯಾ, ಥಾಲಸೀಮಿಯಾ, ಆಮೇಲೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇದೆಲ್ಲ ಇರ್ಲಿಲ್ಲ ಮೊದಲು. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 21 ಟೈಪ್ಸ್ ಆಫ್ ಡಿಸಬಿಲಿಟಿ ಒಳಗಡೆ ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತೆ ಪ್ರವೇಶಾರ್ಹತೆ ಅಂದ್ರೆ ಆಕ್ಸೆಸಿಬಿಲಿಟಿ. ಇದೆಲ್ಲದನ್ನು ಕೂಡ ನಮ್ಮ ಕಮಿಷನರ್ ಆಫೀಸು ಈ ಆಕ್ಟ್ ಮುಖಾಂತರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ನಮ್ಮ ಒಂದು ರಾಜ್ಯದಲ್ಲಿ. ನೆಕ್ಸ್ಟ್ ಬಂದು 6 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕು. ಈಗ ಉದಾಹರಣೆಗೆ ನೀವು ತುಂಬಾ ಕಡೆ ನೋಡಿರ್ತೀರ, ನಮ್ ಡಿಸೇಬಲ್ಡ್ ಮಕ್ಕಳು ಅವ್ರ ಕೈಲಿ ಓಡಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ ಸೇರಿಸ್ಕೊಳ್ಳಲ್ಲ. ಎಷ್ಟೋ ಶಾಲೆಗಳಲ್ಲಿ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿದ್ರೆ ಆ ಮಗು ಬಿದ್ದೋಗ್ಬಿಡುತ್ತೆ, ಆ ಮಗುಗೆ ಏನೋ ಇಂಜುರಿ ಆಗುತ್ತೆ. ಆ ಮಗುಗೆ ಹೇಳ್ಕೊಡೋ ತರ ನಮ್ ಸ್ಕೂಲಲ್ಲಿ ಫೆಸಿಲಿಟಿ ಇಲ್ಲ. ನಮ್ ಸ್ಕೂಲ್ ಫಸ್ಟ್ ಫ್ಲೋರ್ ಅಲ್ಲಿ ಕ್ಲಾಸ್ ರೂಮ್ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಕ್ಲಾಸ್ ರೂಮ್ ಇದೆ. ಇದೆಲ್ಲ ರೀಸನ್ ಗಳು ಕೊಟ್ಕೊಂಡು ತುಂಬಾ ಕಡೆ ಅಡ್ಮಿಷನ್ ಮಾಡಲ್ಲ. ಬಟ್ ಅದು ಮಾಡಬಾರ್ದು. ಅದು ಬಂದು 0 ರಿಜೆಕ್ಷನ್ ಪಾಲಿಸಿ ಅಂತಿದೆ. ಅದ್ರ ಪ್ರಕಾರ ಬಂದು 6 ರಿಂದ 18 ವರ್ಷದ ಒಳಗಿನ ಎಲ್ಲಾ ಮಕ್ಕಳು ಶಾಲೆಯಲ್ಲಿ ದಾಖಲಾಗಿರ್ಬೇಕು. ಎಸ್ಪೆಷಲಿ ನಮ್ಮ ವಿಕಲಚೇತನ ಮಕ್ಕಳು, ಅವರಿಗೆ ಉಚಿತವಾಗಿ ಶಿಕ್ಷಣ ಸಿಗಬೇಕು. ಅದು ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಪುನರ್ವಸತಿ ಕಾರ್ಯಕರ್ತರಾಗಿ ನಾವು ಹೋಗಿ ಅವ್ರಿಗೆ ಅರ್ಥ ಮಾಡ್ಬೇಕು, ಅರಿವಿಗೆ ಕೊಡ್ತಾ ಇರ್ತೇವೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಶಾಲೆಗಳಲ್ಲಿ ಹೋಗ್ಬಿಟ್ಟು ಇಲ್ಲ ಈ ತರ ಮಾಡಂಗಿಲ್ಲ, ಆ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ನಾವು ಪ್ರಾಪರ್ ಚಾನಲ್ ಓದ್ವಿ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರೆ. ಅಡ್ಮಿಷನ್ ಕೊಡೋದ್ರಿಂದ ಏನೇನೆಲ್ಲ ಪ್ಲಸ್ ಪಾಯಿಂಟ್ ಇದೆ, ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಯಾವಾಗ ಹೋಮ್ ಬೇಸ್ಡ್ ಚಿಲ್ಡ್ರನ್ ಬಗ್ಗೆ ಮಾತಾಡ್ತೀವಿ, ಸೆಂಟರ್ ಬೇಸ್ಡ್ ಚಿಲ್ಡ್ರನ್ ಬಗ್ಗೆ ಮಾತಾಡ್ತೀವಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನ ನಾವು ಮಾಡದೇ ಇರೋ ಕೆಲಸ ಇವಾಗ ಈ ಒಂದು ಹೋಮ್ ಬೇಸ್ಡ್ ಮತ್ತೆ ಸೆಂಟರ್ ಬೇಸ್ಡ್ ಮಕ್ಕಳಿಗೆ ಏನೇನೆಲ್ಲ ನಾವು ಕೊಡ್ಬೋದು. ಉದಾಹರಣೆಗೆ ಬೆಡ್ ರಿಡನ್ ಮಕ್ಕಳಾಗಿರ್ಬೋದು, ವೀಲ್ ಚೇರ್ ಮಕ್ಕಳಾಗಿರ್ಬೋದು, ಅಥವಾ ತೀವ್ರತರ ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳುಗಳಾಗಿರ್ಬೋದು, ಅವ್ರಿಗೆಲ್ಲ ನಾವು ಥ್ರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನೇನೆಲ್ಲ ಬೆನಿಫಿಟ್ ಕೊಡಿಸಬಹುದು ಅಂತ ಹೇಳಿ ಆ ಒಂದು ಸ್ಲೈಡ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಸರ್ಕಾರಿ ಉದ್ಯೋಗಗಳಲ್ಲಿ 4% ಮೀಸಲಾತಿ. ಇದಕ್ ಮುಂಚೆ ಬಂದು 3% ಇತ್ತು, ಈಗ 4% ಆಗಿದೆ. ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಎಸ್ಪೆಷಲಿ ನಮ್ಮ ಡಿಸಬಿಲಿಟಿಗೆ ರಿಲೇಟೆಡ್ ಆಗಿರೋದ್ರಲ್ಲಿ 4% ರಿಸರ್ವೇಶನ್ ಈ ಒಂದು ಹೊಸ ಕಾಯ್ದೆಯಿಂದ ತಂದಿದ್ದಾರೆ. ನೆಕ್ಸ್ಟ್ ಬಂದು ಸಾರ್ವಜನಿಕ ಕಟ್ಟಡಗಳು, ಶಾಲೆ, ಆಸ್ಪತ್ರೆ ಪ್ರವೇಶ. ಇದಕ್ಕೆ ಮುಂಚೆ ನಾವು ಆಕ್ಸೆಸ್ ಆಡಿಟ್ ಮಾಡಿದ್ವಿಲ್ಲ, ಅದು ನೆನಪಿದೆಯಾ? ಎಷ್ಟು ಆಕ್ಸೆಸ್ ಆಪ್ ಮುಖಾಂತರ ನಾವು ನಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಶಾಲೆಗಳು, ಕಾಲೇಜು, ಆಸ್ಪತ್ರೆ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಕ್ಸೆಸ್ ಆಡಿಟ್ ಮಾಡಿದ್ವಿ. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎಲ್ಲಾ ಸಾರ್ವಜನಿಕ ಕಟ್ಟಡಗಳು ಆಕ್ಸೆಸ್ ಆಗಿರ್ಬೇಕು, ಅಂದ್ರೆ ವಿಕಲಚೇತನ ಸ್ನೇಹಿ ಆಗಿರ್ಬೇಕು. ಅದು ಎಷ್ಟು ಇದೆ ಅನ್ನೋದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಆಡಿಟ್ ಮಾಡಿದ್ವಿ. ಇದ್ರ ಮುಖಾಂತರ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ಎಲ್ಲೆಲ್ಲೆಲ್ಲ ಅಡೆತಡೆ ಇದೆ. ಉದಾಹರಣೆಗೆ ನಮ್ಮ ವಿಕಲಚೇತನರು ಜಾಸ್ತಿ ಎಲ್ಲಿಗೆ ಹೋಗ್ತಾರೆ, ಒಂದು ಉಪತಹಸೀಲ್ದಾರ್ ಕಚೇರಿಗೆ ಹೋಗ್ತಾರೆ ಪೆನ್ಷನ್ ಅಪ್ಲೈ ಮಾಡಿ. ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು ಅಂದ್ರೆ ಅವ್ರಿಗೆ ಹೋಗಕ್ಕೆ ಒಂದು ಲಿಫ್ಟಿನ ವ್ಯವಸ್ಥೆ ಇರಬೇಕು. ಆಮೇಲೆ ನಿಮ್ಗೆ ಅದ್ರಲ್ಲಿ ಚಿತ್ರ ತೋರಿಸ್ತಾ ಇತ್ತು, ಡೋರ್ ಎಷ್ಟು ಅಗಲ ಇರಬೇಕು, ಟಾಯ್ಲೆಟ್ ಒಳಗೆ ಹೋದ್ರೆ ಟಾಯ್ಲೆಟ್ ಎಷ್ಟು ಹತ್ರ ಇರಬೇಕು, ಇದೆಲ್ಲ ಇದನ್ನೇ ಆಕ್ಸೆಸ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ವೆಬ್ಸೈಟ್ ಅಂತ ಬಂದಾಗ ಯೂಶಲ್ ಆಗಿ ಏನಾಗುತ್ತೆ, ಲೋ ವಿಷನ್ ಇರೋರಿಗೆ ನಾವು ಬರೀ ಆಕ್ಸೆಸ್ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಫಿಸಿಕಲ್ ಮಾತ್ರ ನೋಡ್ತೀವಿ, ವೀಲ್ ಚೇರ್ ಹೋಗುತ್ತೆ. ನೆಕ್ಸ್ಟ್ ಆಕ್ಸೆಸ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಡಿಜಿಟಲ್ ಆಕ್ಸೆಸ್ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ನಾವೇನ್ ಮಾಡ್ತೀವಿ, ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಯಾರಿಗೆ ಲೋ ವಿಷನ್ ಇರುತ್ತೆ ಅವ್ರಿಗೆ ಕಾಣಿಸಲ್ಲ ಅದು ಅಕ್ಷರಗಳು. ಅದಕ್ಕೆ ಏನ್ ಮಾಡ್ತಾರೆ, ನಮ್ಮ ವೆಬ್ಸೈಟ್ ಗಳಲ್ಲಿ, ನಮ್ಮ ಇಲಾಖೆ ವೆಬ್ಸೈಟ್ ಅಲ್ಲಿ ಎ ಅಂತ 3 ಇರುತ್ತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಕೊಳೋದಕ್ಕೆ ಆಪ್ಷನ್ಸ್ ಇರುತ್ತೆ. ಯೂಶಲ್ ಆಗಿ ನಾವು ಕೆಲಸ ಮಾಡ್ಬೇಕಾದ್ರೆ MS ಆಫೀಸ್ ಎಕ್ಸೆಲ್ ಗಳಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು, ಬಟ್ ವೆಬ್ಸೈಟ್ ಅಲ್ಲಿ ಮಾಡಕ್ ಆಗಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಆಕ್ಸೆಸ್ ಇರ್ಬೇಕು ಅಂತ ಹೇಳಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಬಂದ್ಬಿಟ್ಟು
ಈ ಒಂದು ಆಪ್ಷನ್ಸ್ ಗಳನ್ನ ಇಟ್ಟಿರುತ್ತೆ. ಯಾರು ಲೋ ವಿಷನ್ ಇರ್ತಾರೋ ಅವ್ರು ಬಂದು ಅಕ್ಷರನ ದೊಡ್ಡದ್ ಮಾಡ್ಕೊಂಡು ನೋಡ್ಕೊಂಡ್ರೆ ಅವ್ರು ಕ್ಲೀನ್ ಆಗಿ ಕಾಣಿಸುತ್ತೆ. ಅದು ಬಂದು ಆಕ್ಸೆಸಿಬಿಲಿಟಿ. ಇದು ಬಂದು ಡಿಜಿಟಲ್ ಆಕ್ಸೆಸಿಬಿಲಿಟಿ. ಆಮೇಲೆ ವಿಜುವಲಿ ಇಂಪೇರ್ಡ್ ಇರ್ತಾರೆ, ಅವ್ರಿಗೆ ಟ್ಯಾಕ್ಟೈಲ್ ಸ್ಪಾತ್ ಇರ್ಬೇಕಾಗುತ್ತೆ. ಟ್ಯಾಕ್ಟೈಲ್ ಸ್ಪಾತ್ ಅಂದ್ರೆ ಗೊತ್ತಾ, ಒಂದಿಷ್ಟು ಕಡೆ ಹೋಗಿರ್ತೀವಿ, ರೈಟ್ ಇರುತ್ತೆ, ತಿರ್ಗಾ ಮಾರ್ಕ್ ಇರುತ್ತೆ, ನಾವು ನಡ್ಕೊಂಡು ಹೋಗೋದು. ಉದಾಹರಣೆಗೆ ಮೊಬಿಲಿಟಿ ಡೇ ಹೋಗಿದ್ದೀರಾ ನೀವು? ತುಂಬಾ ಜನ ಮೊಬಿಲಿಟಿ ಡೇ ಹೋಗಿದ್ದೀರಾ? ಆ ಎಂಟ್ರೆನ್ಸ್ ಇಂದ ನೋಡಿದ್ರಿ ಅಂದ್ರೆ, ಎಂಟ್ರೆನ್ಸ್ ಇಂದ ಹಾಲ್ಗೆ ಹೋಗಕ್ಕೆ, ತಿರ್ಗಾ ಅಲ್ಲಿಂದ ಅಡ್ಮಿನ್ ಆಫೀಸ್ ಹೋಗಕ್ಕೆ ಒಂದು ಸಪರೇಟ್ ಲೈನ್ ಆಗಿ ಹಾಕಿರ್ತಾರೆ ಟೈಲ್ಸ್ ಅಲ್ಲೇ. ಅದ್ರ ಅರ್ಥ ಏನು ಅಂದ್ರೆ, ಯಾರಾದ್ರೂ ವಿಶೇಷ ಚೇತನ, ಅಂಧ ವಿಶೇಷ ಚೇತನರು ಬಂದಾಗ ಅವ್ರು ಅದನ್ನ ಯಾರ ಸಹಾಯ ಇಲ್ದಕ್ಕೆ ಅವರೇ ಓಡಾಡ್ಬೋದು ಅನ್ನೋದಕ್ಕೋಸ್ಕರ ಅದನ್ನ ಹಾಕಿರ್ತಾರೆ. ಅದೇ ತರನೇ ಲಿಫ್ಟ್ ಗಳಲ್ಲಿ ಡಾಟ್ ಬ್ರೈಲ್ ಹಾಕಿರ್ತಾರೆ. ಅದನ್ನ ಮುಟ್ಟಿದ ತಕ್ಷಣ ಫಸ್ಟ್ ಫ್ಲೋರ್ ಹೋಗುತ್ತಾ, ಸೆಕೆಂಡ್ ಫ್ಲೋರ್ ಹೋಗುತ್ತಾ ಅಂತ ಗೊತ್ತಾಗುತ್ತೆ. ಅದು ಬಂದು ಆಕ್ಸೆಸಿಬಿಲಿಟಿ. ಆಮೇಲೆ ಉದಾಹರಣೆಗೆ ನಮ್ಮ ವೀಲ್ ಚೇರ್ ಪರ್ಸನ್ಗಳು, ವೀಲ್ ಚೇರ್ ಪರ್ಸನ್ಗಳು ಯಾವ್ದೋ ಒಂದು ಟಾಯ್ಲೆಟ್ ಒಳಗೆ ಹೋಗ್ಬೇಕಾದ್ರೆ ಅವ್ರು ಹೋಗಿ ತಿರುಗುವಂತ ಜಾಗ ಇರ್ಬೇಕು. ತಿರ್ಗಾ ಆಮೇಲೆ ಕೂತ್ಕೊಳ್ಳೋದಕ್ಕೆ ಹ್ಯಾಂಡ್ ಗ್ರಿಲ್ಸ್ ಹಾಕಿರ್ಬೇಕು. ಕಮೋಡ್ಗಳಲ್ಲಿ ವೆಸ್ಟರ್ನ್ ಕಮೋಡ್ಗಳನ್ನ ಹಾಕಿರ್ಬೇಕು. ಇದೆಲ್ಲ ಬಂದ್ಬಿಟ್ಟು ಆಕ್ಸೆಸ್ ಅಂತ ಹೇಳ್ತೀವಿ. ಒಂದು ಎಲ್ಲಾ ಟೈಪ್ ಆಫ್ ಡಿಸಬಿಲಿಟಿ ಅಂದ್ರೆ ಸ್ಪೀಚ್ ಅಂಡ್ ಹಿಯರಿಂಗ್ ಗೆ ಸೈನ್ ಲ್ಯಾಂಗ್ವೇಜ್ ಹಾಕಿರ್ಬೇಕು, ವಿಜುವಲಿ ಇಂಪೇರ್ಡ್ ಗೆ ಬ್ರೈಲ್ ಅಲ್ಲಿ ಹಾಕಿರ್ಬೇಕು, ಜೊತೆಗೆ ಟ್ಯಾಕ್ಟೈಲ್ಸ್ ಹಾಕಿರ್ಬೇಕು. ಯಾರು ಹಾರ್ಡ್ ಆಫ್ ಹಿಯರಿಂಗ್ ಲೋ ವಿಷನ್ ಇರ್ತಾರೋ ಅವ್ರಿಗೆ ಬಂದ್ಬಿಟ್ಟು ಅಕ್ಷರ ದೊಡ್ಡದಾಗಿ ಕಾಣಿಸೋ ತರ ಹಾಕಿರ್ಬೇಕು. ಆಮೇಲೆ ಅದಕ್ಕೆ ಆದಂತ ಕಲರ್ ಗಳಿದೆ. ಬ್ಲಾಕ್ ಗೆ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಇತ್ತು ಅಂದ್ರೆ ಬ್ಲಾಕ್ ಅಲ್ಲಿ ಇಷ್ಟು ಕಾಂಟ್ರಾಸ್ಟ್ ಕೊಟ್ಟಿರ್ಬೇಕು ಅಂತ ಇರುತ್ತೆ. ಅದಿದ್ರೆ ಮಾತ್ರ ಅವ್ರು ಕಾಣಿಸುತ್ತೆ. ಬೇರೆ ಬೇರೆ ಕಲರ್ ಹಾಕಿದ್ರೆ ಕಾಣಿಸಲ್ಲ. ಇದೆಲ್ಲ ಬಂದ್ಬಿಟ್ಟು ನಾವು ಪುನರ್ವಸತಿ ಕಾರ್ಯಕರ್ತರಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬರೀ ನಾವು ಅವರಿಗೆ ಸರ್ಕಾರದ ಸೌಲಭ್ಯಗಳ ಕಡೆ ಮಾತ್ರ ಗಮನ ಕೊಡ್ತೀವಿ. ಅದನ್ನ ಬಿಟ್ಟು ಆ ಡಿಸಬಿಲಿಟಿಗೆ ಏನ್ ಸಮಸ್ಯೆ ಇದೆ, ಅದಕ್ಕೆ ನಾವೇನ್ ಸಹಾಯ ಮಾಡ್ಬೋದು ಅನ್ನೋದ್ರ ಕಡೆ ಕೂಡ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮುಖ್ಯವಾಗಿ ಆಸ್ಪತ್ರೆಗಳು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಹೋಗಿದ್ವಿ, ಎಷ್ಟೋ ಕಡೆ ಹೋದಾಗ ವೀಲ್ ಚೇರ್ ಸರಿ ಇರಲ್ಲ. ಅಲ್ಲಿ ಏನಂದ್ರೆ ತುಂಬಾ ಯೂಸ್ ಮಾಡಿ ಹಾಳಾಗೋಗಿರುತ್ತೆ. ಅಂತ ಕಡೆ ಬಂದ್ಬಿಟ್ಟು ನಾವು ಅದನ್ನ ನಮ್ಮ ಅಲಿಂಪೋ ಅಥವಾ ಬೇರೆ ಸಪೋರ್ಟ್ ಇಂದ ಅಲ್ಲಿಗೆ ವೀಲ್ ಚೇರ್ಸ್ ಗಳನ್ನ ಕೊಡ್ಕೊಳ್ತಾರೆ. ಯಾಕಂದ್ರೆ ಜಾಸ್ತಿ ಹೋಗೋರು ಒಂದು ಡಿಸೇಬಲ್ಡ್ ಹೋಗ್ತಾರೆ, ಇಲ್ಲ ಸೀನಿಯರ್ ಇಲ್ಲ ಪ್ರೆಗ್ನೆಂಟ್ ವುಮೆನ್ಗಳು ಹೋಗ್ತಾರೆ. ಅಂತ ಕಡೆ ಬಂದ್ಬಿಟ್ಟು ಎಲ್ಲೆಲ್ಲೆಲ್ಲ ಸಮಸ್ಯೆಗಳಿದೆ ಅದನ್ನ ನಾವು ಪರಿಹಾರ ಮಾಡ್ಬೇಕಾಗುತ್ತೆ. ಆಕ್ಸೆಸಿಬಿಲಿಟಿ ಅಂತ ಬರ್ತದೆ. ಇನ್ನೊಂದು ಬಂದು RPD ಆಕ್ಟ್ ಅನ್ನೋದು ಒಂದು ರೂಲ್ ಗೈಡ್ ಲೈನ್ ಅಥವಾ ಒಂದು ಬುಕ್. ಇದೇನ್ ಹೇಳುತ್ತೆ ಅಂದ್ರೆ, ವಿಕಲಚೇತನರಿಗೆ ಸರ್ಕಾರದ ವತಿಯಿಂದ ನಾವು ಏನೆಲ್ಲ ಕೊಡ್ತೀವಿ ಅನ್ನೋದನ್ನ ಇದ್ರ ಮುಖಾಂತರ ನಾವು ಈಗಾಗಲೇ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮೆಲ್ಲರ ಜವಾಬ್ದಾರಿ ನೈತಿಕತೆ ಎಷ್ಟಿದೆ, ವಿಶೇಷವಾಗಿ ವಿಕಲಚೇತನ ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಾವು ಏನೆಲ್ಲ ಒಂದು ನಮ್ಮ ಜವಾಬ್ದಾರಿಗಳು ಇದೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಯಾವ ಸ್ಥಾನದಲ್ಲಿ ಇದೀವಿ ಅಂತ ಹೇಳಿದ್ರೆ, ನಮ್ಮ ಹಂತದಲ್ಲಿ ಎಷ್ಟೋ ತರ ವಿಕಲಚೇತನ ಮಕ್ಕಳಿಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಈಸಿಯಾಗಿ ಕೊಡಿಸ್ಬೋದು. ಹಾಗೆ ಕೂಡ ಅವ್ರಿಗೆ ಆಗುವಂತ ಅನ್ಯಾಯಗಳನ್ನ ನಾವು ತಡಿಬಹುದು. ಮುಂದೆ ಬರುವಂತ ವಿಕಲತೆ ಅಥವಾ ಇಂಪೇರ್ಮೆಂಟ್ ಏನಿದೆ ಅದನ್ನ ಕೂಡ ಕಡಿಮೆ ಮಾಡುವಂತ ಅವಕಾಶ ನಮ್ಮ ಹಂತದಲ್ಲಿದೆ. ನಮ್ಗೆ ಯಾವ್ದೇ ಅಧಿಕಾರಿ ಬೇಡ, ನಮ್ಮ ಹಂತದಲ್ಲಿ ಇರುವಂತ ಕೆಲಸ ನಾವು ಮಾಡೋಣ. ಹಾಗಾಗಿ ಇದೆಲ್ಲ ಬಂದ್ಬಿಟ್ಟು ನಮ್ಮ ಜವಾಬ್ದಾರಿ. ದಯವಿಟ್ಟು ವಿಶೇಷವಾಗಿ ವಿಕಲಚೇತನ ಮಕ್ಕಳ ಬಗ್ಗೆ ಈಗ ಚರ್ಚೆ ಮಾಡ್ತೀವಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗಾಗ್ಲೇ ನಾವು ನಮ್ಮ ಹೊಸ ಕಾಯ್ದೆ ಬಗ್ಗೆ ಮಾತಾಡಿದೀವಿ. UDID ಕಾರ್ಡ್ ನಿಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಎರಡು ವಿಚಾರ ಏನು ಅಂತ ಹೇಳಿದ್ರೆ, ಒಂದು, ಇದಕ್ ಮುಂಚೆ ಒಂದು ಕಣ್ಣು ಸಮಸ್ಯೆ ಇದ್ರೆ UDID ಕಾರ್ಡ್ ಕೊಡ್ತಾ ಇರ್ಲಿಲ್ಲ. ಈಗ UDID ಕಾರ್ಡ್ ಕೊಡ್ತಾರೆ. 40% ಡಿಸಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನಾವು ನಮ್ಮ ಡಾಕ್ಟರ್ಗಳ ಹತ್ರ ಒತ್ತಡ ಹಾಕ್ತಿವಿ. ಕೇಂದ್ರ ಸರ್ಕಾರದಿಂದ ಗೈಡ್ ಲೈನ್ಸ್ ಇದೆ, ಯಾವ ಟೈಪ್ ಆಫ್ ಡಿಸಬಿಲಿಟಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಅಂತ ಹೇಳಿ. ಆ ಒಂದು ಗೈಡ್ ಲೈನ್ಸ್ ಮೇಲೆನೆ ಅವರು ಪರ್ಸೆಂಟೇಜ್ ಕೊಡೋದು, ಅದನ್ನ ನೀವು ತಿಳ್ಕೋಬೇಕು. ಅದಾದ್ಮೇಲೆ ವಿಶೇಷವಾಗಿ ವಿಕಲಚೇತನ ಮಕ್ಕಳಿಗೆ ಯಾಕೆ UDID ಕಾರ್ಡ್ ಮುಖ್ಯ ಅಂತ ಹೇಳಿದ್ರೆ, ಇವಾಗ ನಾವು ಸ್ವಲ್ಪ ಏಜ್ ಆಗಿರೋ UDID ಕಾರ್ಡ್ ಕೊಡ್ಸಿಲ್ಲ, ನಿಧಾನ ಆಯ್ತು ಅಥವಾ ಇನ್ನೊಂದೇನಾದ್ರೂ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಪೆನ್ಷನ್ ಬರ್ಬೋದು, ಅಥವಾ ನಮ್ಮ ಇಲಾಖೆಯಿಂದ ಇರುವಂತ ಬೇರೆ ಯಾವ್ದೋ ಒಂದು ಸಾಧನ ಸಲಕರಣೆಗಳಾಗಿರ್ಬೋದು, ಗಾಡಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಷ್ಟು ಮಾತ್ರ ಆಗುತ್ತೆ. ಅದೇ ವಿಕಲಚೇತನ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ
ಇದಾದ್ಮೇಲೆ ನಾವೇನ್ ಮಾತಾಡ್ತೀವಿ, ಹೋಮ್ ಬೇಸ್ಡ್ ಎಜುಕೇಶನ್, ಆಮೇಲೆ ಸೆಂಟರ್ ಬೇಸ್ಡ್ ಎಜುಕೇಶನ್, ಇದೆಲ್ಲ ತಗೋಬೇಕು ಅಂತ ಹೇಳಿದ್ರೆ UDID ಕಾರ್ಡ್ ಇರ್ಬೇಕು. ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂದ್ರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟೋ ಜನ ವಿಕಲಚೇತನ ಮಕ್ಕಳಿಗೆ, ಶಾಲೆಗೆ ಹೋಗುವಂತ ಮಕ್ಕಳಿಗೆ UDID ತಗೊಳಕ್ ಆಗ್ತಾ ಇಲ್ಲ. ನಾವು ರಾಜ್ಯ ಮಟ್ಟದಲ್ಲಿ ಇದನ್ನೇ ಚರ್ಚೆ ಮಾಡ್ತೀವಿ. ಸುಮಾರು 3,000 ಚಿಲ್ಲರೆ ವಿಕಲಚೇತನ ಮಕ್ಕಳಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದೊಂದು ಭಾಗದಲ್ಲಿ ಸುಮಾರು 400-500 ಮಕ್ಕಳು ಇನ್ನೂ ಕೂಡ UDID ಕಾರ್ಡ್ ಆಗಿಲ್ಲ. ಸಮಸ್ಯೆ ಏನು ಅಂದ್ರೆ ಡಾಕ್ಟ್ರು ವಯಸ್ಕರಿಗೆ ಕೊಡೋ ತರ UDID ಕಾರ್ಡ್ ನ ಸಡನ್ ಆಗಿ ಮಕ್ಕಳು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮಗು ಮುಂದೊಂದ್ ದಿನ ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ ಹೋಗ್ಬೋದು, ಅದರಲ್ಲಿ ಬಂದು ತಿರ್ಗಾ ಮರುಮೌಲ್ಯಮಾಪನ ಮಾಡಿಸುವಂತ ಚಾನ್ಸಸ್ ಇರುತ್ತೆ. ಆಗ ಡಾಕ್ಟರ್ಗಳು ಸಿಗಾಕೊಂತಾರೆ ಅನ್ನೋ ಒಂದು ಭಯದಿಂದ. ಎರಡನೇದು ಬಂದು ಮುಂದೆ ಆ ಡಿಸಬಿಲಿಟಿ ಕಡಿಮೆ ಆಗ್ಬೋದು. ಇವತ್ತು 75% ಕೊಟ್ಟಿರುವಂತ ಡಿಸಬಿಲಿಟಿ ಒಂದು 10 ವರ್ಷ ಆಗಿದ ತಕ್ಷಣ ಮಗುಗೆ ಕಡಿಮೆ ಆಗ್ಬೋದು. ಸರ್ಜರಿ ಮಾಡಿಸಿ ಅವರು ಅದನ್ನ ಕರೆಕ್ಟ್ ಮಾಡ್ಬೋದು. ಇದೆಲ್ಲ ಚಾನ್ಸಸ್ ಇರೋದ್ರಿಂದ UDID ಕಾರ್ಡ್ ಸಿಗುವಂತದ್ದು ಕಡಿಮೆ ಇದೆ. ಆದ್ರೆ ನಮ್ಮೆಲ್ಲರ ಮುಖ್ಯವಾದ ಒಂದು ಕನ್ಸರ್ನ್ ಏನು ಅಂತ ಹೇಳಿದ್ರೆ ಮಲ್ಟಿಪಲ್ ಡಿಸಬಿಲಿಟಿ, CP, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಜೊತೆಗೆ ಆಟಿಸಮ್. ಈ ಮಕ್ಕಳಿಗೆ ನಾವೇನ್ ತಪ್ಪು ಮಾಡ್ತಾ ಇದೀವಿ ಗೊತ್ತಾ? ತುಂಬಾ ಜನ ನಾವು ಅಪ್ಲಿಕೇಶನ್ ಹಾಕಿಸ್ಬೇಕಾದ್ರೇನೆ ಡಿಸಬಿಲಿಟಿ ಟೈಪ್ಸ್ ನ ನಮಗ್ ಗೊತ್ತಿರೋ ನಾಲೆಜ್ ಅಲ್ಲಿ ಲೋಕೋಮೋಟರ್ ಡಿಸಬಿಲಿಟಿ ಅಂತ ಹಾಕ್ಸ್ಕೊಡ್ತೀವಿ. ಯಾಕೆಂದ್ರೆ ಲೋಕೋಮೋಟರ್ ಡಿಸಬಿಲಿಟಿ ಅಂದ್ರೆ ಒಂದೇ ಡಾಕ್ಟರ್ ಸರ್ಟಿಫೈ ಮಾಡೋದು, ಆರ್ಥೋ ಡಾಕ್ಟರ್. ಬಟ್ ಆದ್ರೆ ಮಲ್ಟಿಪಲ್ ಡಿಸಬಿಲಿಟಿ ಆದ್ರೆ 2 ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ಒಂದು ಬಂದು ನ್ಯೂರಾಲಜಿಸ್ಟ್ ಜೊತೆಗೆ ಸೈಕ್ಯಾಟ್ರಿಸ್ಟ್, ಇಲ್ಲ ಅಂದ್ರೆ ಆರ್ಥೋ ಡಾಕ್ಟ್ರು ಪ್ಲಸ್ ಸೈಕ್ಯಾಟ್ರಿಸ್ಟ್, ಇವರಿಬ್ರು ಮಾಡ್ಬೇಕಾಗುತ್ತೆ. ಎಷ್ಟೋ ಸರಿ ನೀವು ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇಲ್ಲಾಂದ್ರೆ ಬೇರೆ ಹಾಸ್ಪಿಟ್ಲ್ ಇಂದ ನಿಮ್ಹಾನ್ಸ್ಗೆ ರೆಫರ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಇಬ್ರು ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಬೇಗ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಲೋಕೋಮೋಟರ್ ಡಿಸಬಿಲಿಟಿ ಆಗ್ತೀವಿ, ಅದರಲ್ಲಿ ಒಬ್ಬರೇ ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ, ಒಂದಿಷ್ಟು ಪರ್ಸೆಂಟೇಜ್ ಆಗಿ ಕಳಿಸ್ಬಿಡ್ತಾರೆ. ಬಟ್ ಆ ಮಗುಗೆ ಮುಂದಿನ ಜೀವನದಲ್ಲಿ ಫೆಸಿಲಿಟಿ ಸಿಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಬಂದು UDID ಅಲ್ಲಿ ಮೇಜರ್ ಆಗಿ ಅಪ್ಲಿಕೇಶನ್ ಹಾಕಿಸ್ಬೇಕಾದ್ರೆ ಒಂದು ನಮಗ್ ಗೊತ್ತಿಲ್ಲ, ನೀವು ಹೋಗಿ ಡಾಕ್ಟರ್ ಹತ್ರ ಸೈನ್ ಮಾಡಿ. ಈಗ ಒಂದಿಷ್ಟು ಹಾಸ್ಪಿಟಲ್ಗಳಲ್ಲಿ KC ಜನರಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರೇ ಬರ್ದ್ ಕಳಿಸ್ತಾರೆ. ಫಸ್ಟ್ ಅಪ್ಲಿಕೇಶನ್ ಹಾಕಕ್ ಮುಂಚೆನೆ ಬರ್ದ್ ಕಳಿಸ್ತಾರೆ. ಡಾಕ್ಟರ್ ಹತ್ರ ಹೋಗಿ ಇದು ಡಿಸಬಿಲಿಟಿ ಬರುತ್ತಾ ಇಲ್ವಾ, ಯಾವ ಟೈಪ್ ಆಫ್ ಡಿಸಬಿಲಿಟಿ ಬರುತ್ತೆ ಅಂತ ಬರ್ಸ್ಕೊಂಬಂದು ಆಮೇಲೆ ಅಪ್ಲಿಕೇಶನ್ ಹಾಕಿ ಅಂತಾರೆ. ಹಾಗಾಗಿ ವಿಶೇಷವಾಗಿ ವಿಕಲಚೇತನ ಮಕ್ಕಳಿಗೆ UDID ಕಾರ್ಡ್ ಮಾಡಿಸ್ಬೇಕಾದ್ರೆ ದಯವಿಟ್ಟು 1-2 ಬಾರಿ ಯೋಚನೆ ಮಾಡಿ. ಅದರಲ್ಲೂ ಇಂಟೆಲೆಕ್ಚುಯಲ್ ಇರುವಂತ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಇನ್ನೊಂದು ತಪ್ಪು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಮಾತ್ರ ಹಾಕಿಸ್ತೀವಿ. ಅದ್ರಲ್ಲಿ ಎಷ್ಟೋ ಮಕ್ಕಳು ಆಟಿಸಮ್ ಇರ್ತಾರೆ. ಆಟಿಸಮ್ ಇರುವಂತ ಮಕ್ಕಳಿಗೆ ಸಿಗುವಂತ ಸೌಲಭ್ಯಗಳು ಬೇರೆ ಬೇರೆ ಇದೆ. ಒಂದು ಶಾಲೆಯಲ್ಲಿ ಅವ್ರು ಸೇರ್ಸ್ಕೋಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಸಮಸ್ಯೆ ಆಗಿತ್ತು. ಆ ಮಗುಗೆ ಏನ್ ಮಾಡಿದಾರೆ ಅಂದ್ರೆ ID ಅಂತ ಹಾಕಿದ್ದಾರೆ, ಆಟಿಸಮ್. ನಮಗ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾವು ನೋಡಕ್ ಏನ್ ಅನ್ಸುತ್ತೆ, ಆ ಮಗುಗೂ ಬುದ್ಧಿಶಕ್ತಿ ಇಲ್ಲ, ಈ ಮಗುಗೂ ಬುದ್ಧಿಶಕ್ತಿ ಇಲ್ಲ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮೆಂಟಲ್ ರಿಟಾರ್ಡೇಷನ್ ಅಂತ ಹಾಕ್ತೀವಿ. ಅದು ತಪ್ಪು. ಆಟಿಸಮ್ ಇರುವಂತ ಮಗುನೇ ಬೇರೆ ತರ ಇರುತ್ತೆ, ಅದರ ಸೈನ್ಸೇ ಬೇರೆ ತರ ಇರುತ್ತೆ. ಬೇರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರುವಂತ ಮಕ್ಕಳುಗಳು ಬೇರೆ ತರ ಇರ್ತವೆ. ಅದ್ರ ಜೊತೆಗೆ ಏನು ಅಂದ್ರೆ ತುಂಬಾ ಸರಿ ಮಲ್ಟಿಪಲ್ ಡಿಸಬಿಲಿಟಿ ಇರುತ್ತೆ. ಆಟಿಸಮ್ ಇದ್ದು ಲೋಕೋಮೋಟರ್ ಇರುತ್ತೆ, ಆಟಿಸಮ್ ಇದ್ದು ಕಂಪ್ಲೀಟ್ ಬೆಡ್ ರಿಡನ್ ಇರ್ತಾರೆ. ಇಂಥ ಮಕ್ಕಳಿಗೆ ನಾವು UDID ಮಾಡಿಸ್ಬೇಕಾದ್ರೆ ದಯವಿಟ್ಟು ಇದನ್ನ 1-2 ಸರಿ ಡಾಕ್ಟರ್ ಹತ್ರ ಲೇಟ್ ಆದ್ರೂ ಅವ್ರ ಪೇರೆಂಟ್ಸ್ ಗೆ ನಾವು ಕನ್ವಿನ್ಸ್ ಮಾಡ್ಬೇಕು. ಇವತ್ತು ನಿಮ್ಗೆ ಕಷ್ಟ ಆಗುತ್ತೆ, ಮುಂದೊಂದ್ ದಿನ ಸರ್ಕಾರ ಹೇಳುತ್ತೆ ಮಲ್ಟಿಪಲ್ ಡಿಸಬಿಲಿಟಿ ಆಟಿಸಮ್ ಇರೋ ಮಕ್ಕಳಿಗೆ 10,000 ರೂಪಾಯಿ ಕೊಡ್ತೀವಿ ಪೆನ್ಷನ್ ಅಂತ ಹೇಳಿ. ಅವತ್ತು ಸರ್ಟಿಫಿಕೇಶನ್ ಚೇಂಜ್ ಮಾಡ್ಸಕ್ ಆಗಲ್ಲ. ಹಾಗಾಗಿ ಈಗಿಂದಾನೆ UDID ಅಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ. ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ, ಮುಂದಿನ ಅವ್ರಿಗೆ ಫೆಸಿಲಿಟೀಸ್ ಜಾಸ್ತಿ ಸಿಗುತ್ತೆ. ಈಗ ಉದಾಹರಣೆಗೆ 50 ವರ್ಷ ಇರೋರಿಗೆ ನಾವು ಹೋಗಿ UDID ಮಾಡಿಸಿದ್ರೆ ಇನ್ನು 10-15 ವರ್ಷದಲ್ಲಿ ಅವ್ರ ಜೀವನನೇ ಇರಲ್ಲ. ಅದೇ ಆ ಮಗು 10 ವರ್ಷದ ಮಗು, 8 ವರ್ಷದ ಮಗು ಮಾಡಿಸಿದ್ರೆ ಇಡೀ ಲೈಫ್ ಅದು ಇರೋವರೆಗೂ ನಮ್ಗೆ ನೆನ್ಸ್ಕೊಳ್ಳುತ್ತೆ. ಹಾಗಾಗಿ ಮಕ್ಕಳು 5,000 ಮಾಡ್ಬಿಡ್ತಾರೆ ತಿಂಗಳಿಗೆ. ಅವಾಗ ಏನ್ ಮಾಡ್ತೀರಾ? ಅವಾಗ ಹೋಗಿ ನಾವು ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಎಲ್ರಿಗೂ ಬದಲಾಯಿಸಕ್ ಆಗಲ್ಲ. ನಾನ್ ಅಂದಿದ್ದು ಯಾವ ಮಗು ಮುಂದಿನ ಜೀವನ ಶೈಕ್ಷಣಿಕವಾಗಿ ಅಥವಾ ಬೇರೆ ಇನ್ನೇನೋ ಸಪೋರ್ಟ್ ಆಗುತ್ತೆ ಅಂದ್ರೆ ಅಂತ ಮಕ್ಳಿಗೆ ಮಾಡಿಸಿ. ಇನ್ಮೇಲೆ ಮಾಡಿಸೋಂತ ಮಕ್ಳಿಗೆ ನೋಡ್ಕೊಂಡು ಮಾಡಿಸಿ ಅಷ್ಟೇ. ಅದೇ ಈಗ ಆದಷ್ಟು ಏನಂದ್ರೆ ತಿಳ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. UDID ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ.
ಅದು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಕ್ ಹೋದಾಗ ಅವರು ನಮ್ಮ ಆಯುಷ್ಮಾನ್ ನಮ್ದು 60% ಇದೆ ಅಂತ ಅದನ್ನೇ ಹೇಳ್ತಿರೋದು. ಈಗಿರುವಂತ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ 50% ಅದು ಒಳಗಿರುವಂತದ್ದು ಇದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ ಮೇಲೆ ಅಂದ್ರೆ ಅವರು ಡಿಸಬಿಲಿಟಿ ಏನಕ್ಕೆ ಬರಲ್ಲ ಅಂದ್ರೆ IRDA ರೂಲ್ ಹೆಂಗಿದೆ ಅಂದ್ರೆ ಡಿಸಬಿಲಿಟಿ ಇದ್ರೆ ಇವರಿಗೆ ಹೆಲ್ತ್ ರೀತಿ ಸಮಸ್ಯೆಗಳು ಜಾಸ್ತಿ. ಆ ಒಂದು ರೀಸನ್ ಇಂದ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೊಡ್ತಾ ಇಲ್ಲ. ಬೇರೆ ಡಿಸಬಿಲಿಟಿ ಏನಿರುತ್ತೆ? ಒಂದ್ ನಿಮಿಷ ಇರಿ, ಅವ್ರು ಏನಕ್ಕೆ ಹೇಳ್ತಾ ಇದ್ರೆ ಇರಿ, ಅವ್ರಿಗೆ ಆನ್ಸರ್ ಮಾಡ್ಬಿಡ್ತೀನಿ. ಈಗ ನೀವ್ ಹೇಳಿದ ಅರ್ಥ ಆಯ್ತು. ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಈ ವಿಚಾರ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮ್ ಮೈನ್ ಆಗಿ 0 ಇಂದ 18 ವರ್ಷದೊಳಗಿರುವಂತ ವಿಕಲಚೇತನ ಮಕ್ಕಳು ಏನಿದ್ದಾರೆ ಅವರಿಗೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ, ಅರ್ಲಿ ಐಡೆಂಟಿಫಿಕೇಶನ್ ಅಂಡ್ ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ಶೀಘ್ರ ಪತ್ತೆ ಹಚ್ಚುವಿಕೆ ಅಂತ ಹೇಳಿ. ಈಗ ನಮ್ಮ ಸರ್ಕಾರದ ವತಿಯಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಇದೆ, ಗೊತ್ತಿದೆಯಾ ನಿಮ್ಗೆ? ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಇದೆ, ಗೊತ್ತಿದ್ಯಾ? ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉದಾಹರಣೆಗೆ ಶೀಘ್ರ ಪತ್ತೆ ಹಚ್ಚುವಿಕೆಯಲ್ಲಿ ಉದಾಹರಣೆಗೆ ಒಂದು 4 ವರ್ಷದ ಮಗು ಅಥವಾ 3 ವರ್ಷದ ಮಗು, 2 ವರ್ಷದ ಮಗು ಏನಾಗಿರುತ್ತೆ, ಡೌಟ್ ಬಂದಿರುತ್ತೆ ಆ ಮಗುಗೇನೋ ಡಿಸಬಿಲಿಟಿ ಇದೆ ಅಂತ ಹೇಳಿ. ಬಟ್ ನಾವು ಕನ್ಫರ್ಮ್ ಮಾಡಕ್ ಆಗಲ್ಲ. ಒಂದೊಂದ್ ಟೈಮ್ ಏನಾಗುತ್ತೆ ಮೈಲ್ ಸ್ಟೋನ್ ಅಂತಾರೆ. ಈಗ ನಾರ್ಮಲ್ ಆಗಿರೋ ಮಗು ಏನ್ ಮಾಡುತ್ತೆ, 1 ವರ್ಷಕ್ಕೆ ಒಂಚೂರು ಕ್ರಾಲಿಂಗ್ ಮಾಡಿ ನಿಂತ್ಕೊಳ್ಳೋ ತರ ಆಗುತ್ತೆ. ಆಮೇಲೆ ಒಂದ್ 8-9 ತಿಂಗಳು ಮಗು ಸೌಂಡ್ ಮಾಡುತ್ತೆ, ಬ್ಲಾ 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 ಅಂತ ಸೌಂಡ್ ಮಾಡೋಂಥದ್ದು, ತಂದೆ ಮುಖ ನೋಡಿದ್ರೆ ನಗೋ, ತಾಯಿ ಮುಖ ನೋಡಿದ್ರೆ ನಗೋದು, ಇದೆಲ್ಲ ಮಾಡುತ್ತೆ. ಇದೆಲ್ಲ ಬಂದು ನಾರ್ಮಲ್ ಡೆವಲಪ್ಮೆಂಟ್. ನಮ್ಮ ಇಂಟೆಲೆಕ್ಚುಯಲ್ ಮಗು ಅಥವಾ ಸ್ಪೀಚ್ ಅಂಡ್ ಹಿಯರಿಂಗ್ ಮಗು ಏನಾಗುತ್ತೆ, ರೆಸ್ಪಾನ್ಸ್ ಮಾಡಲ್ಲ. ಮಗು ಹುಟ್ಟಿದ ತಕ್ಷಣ ಅಳಲ್ಲ, ತಾಯಿಗೂ ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಐ ಕಾಂಟ್ಯಾಕ್ಟ್ ಒಂದ್ ಕಡೆ ಇರಲ್ಲ, ಬೇರೆ ಎಲ್ಲೋ ನೋಡ್ತಾ ಇರುತ್ತೆ, ಅಥವಾ ರೆಸ್ಪಾಂಡ್ ಮಾಡಲ್ಲ. ಇದೆಲ್ಲ ಏನಂದ್ರೆ ವಾರ್ನಿಂಗ್ ಸೈನ್ಸ್ ಅಂತಾರೆ. ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರೆ ಆ ಮಗು ಡಿಸೇಬಲ್ಡ್ ಆಗುವಂತ ಚಾನ್ಸಸ್ ಇದೆ ಅಥವಾ ರೆಡ್ ಫ್ಲಾಗ್ ಅಂತ ಹೇಳ್ತಾರೆ. ಇದನ್ನ ಗುರುತಿಸುವಂತದ್ದು ತುಂಬಾ ಅರ್ಲಿ, ಅಂದ್ರೆ 2 ವರ್ಷದ ಒಳಗೆ, 3 ವರ್ಷದ ಒಳಗೆ ಅಥವಾ 6 ವರ್ಷದ ಒಳಗೆ ಗುರುತಿಸಿದ್ರೆ ಮುಂದೆ ಬರುವಂತ ಡಿಸಬಿಲಿಟಿನ ತಡಿಬಹುದು. ಈಗ ಉದಾಹರಣೆಗೆ ಯಾವ್ದೋ ಮಗುಗೆ ಕಿವಿಯಲ್ಲಿ ಎಲ್ಲೋ ಒಂದು ಸಮಸ್ಯೆ ಆಗಿರುತ್ತೆ, ಹುಟ್ಟಬೇಕಾದ್ರೆ ಬೈ ಬರ್ತೆ ಬಂದು ಯಾವ್ದೋ ಒಂದು ಬೋನ್ ಬೆಳೆದಿರಲ್ಲ ಕಿವಿಯಲ್ಲಿ, ಕಿವಿ ಕೇಳಿಸಲ್ಲ ಮಗುಗೆ. ಬಟ್ ಮಗು ತಾಯಿ ಅದ್ ಹೇಳುತ್ತಾ, ಅದು ನನ್ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳಲ್ಲ. 1 ವರ್ಷ 2 ವರ್ಷ ಆದ್ರೂ ನಾವೇನ್ ಹೇಳ್ತೀವೋ ಮಗು ರೆಸ್ಪಾಂಡ್ ಮಾಡುತ್ತೆ, ಬಟ್ ಆದ್ರೆ ಬಾಯಿಂದ ಶಬ್ದ ಬರಲ್ಲ. ಎಲ್ಲ ಏನಂತ ಹೇಳ್ತಾರೆ, ಜೇನುತುಪ್ಪ ತಿನ್ಸಿ ಅಥವಾ ಇನ್ನೊಂದೇನಾದ್ರು ಮಾಡಿ 3 ವರ್ಷ ಆದ್ಮೇಲೆ ಮಾತು ಬರುತ್ತೆ, ದೇವ್ರಿಗೂ ಹರಕೆ ಕಟ್ಕೊಳ್ಳಿ ಅಂತ ಹೇಳಿ. ಆ ಮಗು ಸಮಸ್ಯೆ ಇರೋದು ಕಿವಿಯಲ್ಲಿ ಇರುವಂತ ಯಾವ್ದೋ ಒಂದು ಬೋನ್ ಬೆಳೆದಿಲ್ಲ. ಅದು ನಮಗ್ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದನ್ನ ಐಡೆಂಟಿಫೈ ಮಾಡೋದೇ ಅರ್ಲಿ ಇಂಟರ್ವೆನ್ಷನ್. ಇದನ್ನ ನಮ್ಮ ಸರ್ಕಾರದ ವತಿಯಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಟೈಪ್ ಡಾಕ್ಟರ್ ಇರ್ತಾರೆ. ಉದಾಹರಣೆಗೆ ಇಂಟೆಲೆಕ್ಚುಯಲ್ ಮಗು ನೋಡೋಕೆ ಸೈಕ್ಯಾಟ್ರಿಸ್ಟ್, ಆಮೇಲೆ ENT ಡಾಕ್ಟರ್ಗಳು ಇರ್ತಾರೆ, ಅದಾದ್ಮೇಲೆ ಫಿಸಿಷಿಯನ್ ಇರ್ತಾರೆ. ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮಗು ಮೈಲ್ ಸ್ಟೋನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ತಾಯಿ ಜೊತೆ ಮತ್ತೆ ಪೋಷಕರ ಹತ್ರ ಏನ್ ಮಾಡ್ತಾರೆ, ಕೇಳ್ತಾರೆ, ಈ ಮಗು ನಾರ್ಮಲ್ ಆಗಿ ಹುಟ್ಟಾ, ಅಂದ್ರೆ 9 ತಿಂಗಳು ತುಂಬಿ ಹುಟ್ಟಾ ಮಗು, ಇಲ್ಲ 7ನೇ ತಿಂಗಳು ಹುಟ್ಟಾ, 6ನೇ ತಿಂಗಳು ಹುಟ್ಟಾ, ಅಥವಾ ಹುಟ್ಟಿದ ತಕ್ಷಣ ಅಳ್ತಾ ಇತ್ತಾ, ಹುಟ್ಟಿದ ತಕ್ಷಣ ಏನಾದ್ರೆ ಫಿಟ್ಸ್ ಏನಾದ್ರು ಬಂತ, ಹುಟ್ಟಿ 3 ತಿಂಗಳು ಆಗಿದ ತಕ್ಷಣ ಒಂದೊಂದ್ ಟೈಮ್ ಐ ಫೀವರ್ ಬರುತ್ತೆ. ಐ ಫೀವರ್ ಬಂದು ತಲೆಗೆ ಏನಾದ್ರು ಎಫೆಕ್ಟ್ ಹೊಡೆದು ತಲೆಯಲ್ಲಿರೋ ಬ್ರೈನ್ ಪಾರ್ಟ್ಸ್ ಏನಾದ್ರು ಡ್ಯಾಮೇಜ್ ಆಯ್ತಾ, ಇದೆಲ್ಲ ಬಂದ್ಬಿಟ್ಟು ಕಂಡುಹಿಡಿತಾರೆ. ಒಂದೊಂದ್ ಟೈಮ್ ಹಳ್ಳಿಗಳಲ್ಲಿ ಏನಾಗುತ್ತೆ, ಮನೇಲೆ ಮಗು ಹುಟ್ಟುತ್ತೆ. ಮನೇಲಿ ಮಗು ಹುಟ್ಟಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತ ಅಕ್ಕಪಕ್ಕ ಇರೋರೇ ಡೆಲಿವರಿ ಮಾಡ್ಬಿಡ್ತಾರೆ. ಅಲ್ಲೇನಾಗುತ್ತೆ, ಆ ಟೈಮ್ ಅಲ್ಲಿ ಮಗು ಫೋರ್ಸೆಪ್ಸ್ ಅಲ್ಲಿ ಹುಟ್ಟಬೇಕಾದ್ರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಮಗು ಹಿಂದಿನ ಭಾಗ ಸೆರ್ಬಲಮ್ ಪಾರ್ಟ್ಸ್ ಅಂತಾರೆ. ಇವಾಗ ನಾವು CP ಅಂತೀವಿ ಗೊತ್ತಾ, ಸೆರ್ಬಲ್ ಪಾಲ್ಸಿ. ಆ ಒಂದು ಪಾರ್ಟ್ಸ್ ಗೆ ಪ್ರೆಸ್ ಮಾಡಿದ್ರೆ ಜೋರಾಗಿ ಅಲ್ಲಿರುವಂತ ನರ ಡೆವಲಪ್ ಆಗಲ್ಲ. ಇದರಿಂದ ಮುಂದಿನ ದಿನ ಏನಾಗುತ್ತೆ, ಅದು ಲೈಫ್ ಲಾಂಗ್ ಆ ಮಗು CP ಆಗಿ ಹುಟ್ಟುತ್ತೆ. ಅಂದ್ರೆ ಒಂದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುವಂತ ಯಾವ್ದೋ ಒಂದು ಪಾರ್ಟ್ಸ್, ಮೋಟಾರ್ ನರ್ವ್ಸ್ ಅಂತಾರೆ. ಮೋಟಾರ್ ನರ್ವ್ಸ್ ಅಂದ್ರೆ ಕೈ ಕಾಲು, ಈ ಒಂದು ನರಗಳ ಡ್ಯಾಮೇಜ್ ಆಗುತ್ತೆ. ಅಲ್ಲಿಂದ ಏನಾಗುತ್ತೆ, ಆ ಮಗು ಕೈ ಎಳಿಯಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸಿವಿಯಾರಿಟಿ ಆಗುತ್ತೆ. ಉದಾಹರಣೆಗೆ
ಒಂದು 2-2.5 ವರ್ಷದ ಮಗುಗೆ ಬೋನ್ ಎಷ್ಟು ಸಾಫ್ಟ್ ಆಗಿರುತ್ತೆ, 7 ವರ್ಷದ 8 ವರ್ಷದ ಮಗು ನೋಡಿ ಬೋನ್ ಎಷ್ಟು ಹಾರ್ಡ್ ಆಗಿರುತ್ತೆ. ಇವಾಗ ನಮ್ಮಲ್ಲಿ ಬರುವಂತ CP ಮಕ್ಕಳು ಕಾಲು ಹಿಂಗಿರುತ್ತೆ ನೋಡಿದ್ದೀರಾ, ಕಾಲು ಊರಲ್ಲ, ಕೆಳಗೆ ಹಿಂಗೆ ನಿಂತ್ಕೊಂಡಿರುತ್ತೆ. ನೀವು ಅದೇ 15 ವರ್ಷ ಬಿಟ್ಟು ನೋಡಿ, ಫುಲ್ ಗಟ್ಟಿ ಆಗ್ಬಿಡುತ್ತೆ, ನೀವೇನ್ ಪ್ರೆಸ್ ಮಾಡಿದ್ರು ಬೆಂಡ್ ಆಗಲ್ಲ. ಆಮೇಲೆ ಒಂದಿಷ್ಟು ಮಕ್ಳಿಗೆ ಏನಾಗುತ್ತೆ, ಒಂದೇ ಕಡೆ ಬಗ್ಗಿ ಕತ್ತು ಒಂದ್ ಕಡೆ ಬೆಂಡ್ ಆಗ್ಬಿಟ್ಟಿರುತ್ತೆ, ನೀವು ಸ್ಟ್ರೈಟ್ ಆಗಿ ನಿಲ್ಸಿದ್ರು ಆಗಲ್ಲ. ಆ ಮಗುನ ಮಲಗಿಸಿ ಡೈಜೆಷನ್ ಸರಿಯಾಗಿ ಆಗಲ್ಲ. ಇದೆಲ್ಲ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಮಲ್ಟಿಪಲ್ ಡಿಸಬಿಲಿಟಿ, ಸೆರ್ಬಲ್ ಪಾಲ್ಸಿ, ಈ ತರ ಟೈಪ್ಸ್ ಆಫ್ ಡಿಸಬಿಲಿಟಿ ಒಳಗೆ ಬರುತ್ತೆ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಅರ್ಲಿ ಇಂಟರ್ವೆನ್ಷನ್, ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಮಕ್ಕಳನ್ನ ಗುರುತಿಸಿ ಅದನ್ನ ಬಂದು ಈ ತರ ಸೆಂಟರ್ ಗಳಿಗೆ ಕಳಿಸ್ಬೇಕು. ಅವ್ರೇನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾರೆ, ಹುಟ್ಟದಾಗಿಂದ ಇಲ್ಲಿವರೆಗೂ ಏನೇನೆಲ್ಲ ಮಗು ಬೆಳವಣಿಗೆ ಆಗಿದೆ ಅದನ್ನ ಅನಾಲಿಸಿಸ್ ಮಾಡಿ ಆ ಮಗುಗೆ ಏನ್ ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಉದಾಹರಣೆಗೆ ಕಿವಿ ಕೇಳಿಸ್ತಾ ಇಲ್ಲ ಮಗುಗೆ ಅಂದ್ರೆ ಕಿವಿಯಲ್ಲಿರುವಂತ ಕಾಕ್ಲಿಯರ್ ಬೋನ್ ಡೆವಲಪ್ ಆಗಿಲ್ಲ ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಅಂತ ಮಾಡ್ತಾರೆ. ಇಲ್ಲಿ ಓಪನ್ ಮಾಡಿ ಒಂದು ಚಿಪ್ ತರ ಇಡ್ತಾರೆ ಕಿವಿಗೆ, ಆ ಬೋನ್ ಕೆಲಸ ಮಾಡೋದನ್ನ ಇದು ಕೆಲಸ ಮಾಡುತ್ತೆ. ಆಗೇನಾಗುತ್ತೆ ಅಂತ ಹೇಳಿದ್ರೆ ಆ ಮಗುಗೆ ಕಿವಿ ಕೇಳ್ಸಕ್ ಶುರುವಾಗುತ್ತೆ. ಕಿವಿ ಕೇಳ್ಸಕ್ ಶುರು ಆಯ್ತು ಅಂದ್ರೆ ಮಾತು ಬರುತ್ತೆ ಬಾಯಿಂದ. ಮಗು ಕಿವಿನೇ ಕೇಳಿಸಿಲ್ಲ ಅಂದ್ರೆ ಮಾತೇ ಬರಲ್ಲ. ನಾವ್ ಅನ್ಕೊಂಡಿರೋದು ಏನ್ ಅನ್ಕೊಂಡಿರ್ತೀವಿ, ಆ ಮಗು ಮಾತು ಬರ್ತಾ ಇಲ್ಲ ಅಂತ. ಮಾತು ಬರ್ತಿಲ್ಲ ಅಂದ್ರೆ ಫಸ್ಟ್ ಚೆಕ್ ಮಾಡ್ಬೇಕು ಕಿವಿ ಕೇಳಿಸ್ತಾ ಇದೆಯಾ ಅಂತ. ಇದೆಲ್ಲ ಎಲ್ಲಿ ಗುರುತಿಸೋದಂದ್ರೆ ಅರ್ಲಿ ಇಂಟರ್ವೆನ್ಷನ್ ಮುಖಾಂತರ ಗುರುತಿಸ್ತೀವಿ. ಅದೇ ತರನೇ CP ಇರೋ ಮಗು CPನೇ ಇದೆಯಾ, ಆಟಿಸಮ್ ಇದೆಯಾ, ಮಲ್ಟಿಪಲ್ ಡಿಸಬಿಲಿಟಿ ಇದೆಯಾ. CP ನ ಬೇಗ ಗುರುತಿಸಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಾಲಿಗೆ ಬಂದ್ಬಿಟ್ಟು ಈ ಫುಟ್ ಹೇಳಿದ್ನಲ್ಲ ಈ ತರ ಜೋತ್ ಬೀಳ್ದೆ ಇರೋ ತರ ಅಥವಾ ನರ್ವು ಹಿಂಗ್ ತಳ್ತಾ ಇರ್ತದೆ, ಟೈಟ್ ಆಗಿರುತ್ತೆ, ಅದು ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ಆಂಕಲ್ ಫುಟ್ ಆರ್ಥೋಸಿಸ್ ಅಂತ ಹಾಕ್ತಾರೆ. ಪ್ಲಾಸ್ಟಿಕ್ ಕಾಲು ಅಂತ ಹೇಳ್ತೀರಿ ಗೊತ್ತಾ, ನಮ್ಮ ಲಿಂಕೋದಲ್ಲಿ ಮತ್ತೆ ಮೊಬಿಲಿಟಿ ಇಂಡಿಯಾ IPD ಎಲ್ಲ ಕೊಡ್ತಾರೆ, ಆಂಕಲ್ ಫುಟ್ ಆರ್ಥೋಸಿಸ್ ಅಂತ ಕೊಡ್ತಾರೆ. ಅದನ್ನ ಹಾಕೋದ್ರಿಂದ ಏನಾಗುತ್ತೆ, ಪಾದಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಆ ಮಗುಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇವಾಗ ನಮ್ದೇ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿ ಕೈ ಹಿಂಗೆ ಹಿಡ್ಕೊಂಡಿದ್ವಿ ಅಂದ್ರೆ ಏನಾಗುತ್ತೆ, ಒಂದು 6 ತಿಂಗಳು ಕೈ ಹಂಗೆ ಸ್ಟಕ್ ಆಗ್ಬಿಡುತ್ತೆ. ಅದೇ ತರನೇ ಕಾಲ್ಗಾಗೋದು. ಆಮೇಲೆ ನಮ್ಮ ಕಾಲಲ್ಲಿ ಒಂದು ಗ್ಯಾಪ್ ಇರುತ್ತೆ ನೋಡಿ ಕೆಳಗಡೆ, ಆ ಗ್ಯಾಪ್ ಇರಲ್ಲ ಎಷ್ಟೋ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ ನಾವ್ ಹಿಂಗ್ ನಿಂತ್ಕೊಂತೀವಿ ಅಂತ ಹೇಳಿದ್ರೆ ಆ ಗ್ಯಾಪ್ ಇಲ್ಲ ಅಂದ್ರೆ ನಮ್ಗೆ ಇಷ್ಟು ನಿಂತ್ಕೊಳಕ್ ಆಗಲ್ಲ, ಹಿಂಗ್ ನಿಂತ್ಕೋಬೇಕಾಗುತ್ತೆ. ತುಂಬಾ ಮಕ್ಕಳು ಯಾರು ಹಿಂಗ್ ನಿಂತಿರ್ತಾರಲ್ಲ ಮಕ್ಕಳು, ಕಾಲಲ್ಲಿ ಹೋಗಿ ಮುಟ್ ನೋಡಿ, ಈ ಒಂದು ಪೋರ್ಷನ್ ಇದೆಯಲ್ಲ, ಈ ಶೇಪ್ C ಶೇಪ್ ಅಲ್ಲಿ ಅದಿರಲ್ಲ ಅವ್ರಿಗೆ, ಫ್ಲಾಟ್ ಆಗಿರುತ್ತೆ. ಅದನ್ನ ಫ್ಲಾಟ್ ಫುಟ್ ಅಂತಾರೆ. ಫ್ಲಾಟ್ ಫುಟ್ ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಚಪ್ಪಲಿ ಹಾಕ್ಬೇಕು. ಅದ್ರಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಬಲ್ಸ್ ಕೊಟ್ಟಿರ್ತಾರೆ, ಆ ಶೇಪ್ ಇದೆಯಲ್ಲ ಆ ಶೇಪ್ ತರ ಬಲ್ಸ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಚಪ್ಪಲಿ ಹಾಕೊಡ್ತಾರೆ. ಆ ತರ ಹಾಕೊಂಡು ನಡೆದ್ರೆ ಮಾತ್ರನೇ ನಮ್ಗೆ ಗ್ರಿಪ್ ಸಿಗೋದು. ಇಲ್ಲ ಅಂದ್ರೆ ನಾವು ಬಿದೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಹಿಂಗ್ ಹಾಕ್ತಿವಿ, ಹಿಂಗ್ ನಡಿತೀವಿ. ಹಿಂಗ್ ನಡೆದಾಗ ಏನಾಗುತ್ತೆ ಅಂದ್ರೆ ಇದನ್ನ ಜೆನುವೇರಸ್ ಅಂತಾರೆ. ಜೆನುವೇರಸ್ ಅಂತ ಹೇಳಿದ್ರೆ 2 ಕಾಲು ಹಿಂಗ್ ನಡೀತಾ ಇರ್ತಾರೆ, ಅದು ಜೆನುವೇಗಸ್. ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ಬಿಡುತ್ತಿಲ್ಲ ಅಂದ್ರೆ ಕಾಲು. ಈ ತರ 2 ಟೈಪ್ಸ್ ಆಫ್ ಫುಟ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಬೋನ್ ಬೆಂಡ್ ಆಗುತ್ತೆ. ತಿರ್ಗಾ ಆಮೇಲೆ ಹಿಪ್ ಇದೆಯಲ್ಲ, ಹಿಪ್ಪು ಬೇರೆ ಕಡೆ ಟರ್ನ್ ಆಗ್ಬಿಡುತ್ತೆ. ಇವಾಗ ನಾವ್ ಹಿಂಗ್ ಮಾಡಿದಾಗ ಏನಾಗುತ್ತೆ, ಹಿಂಗ್ ಕೆಳಗ್ ಬರ್ತೀವಿ. ಕೆಳಗ್ ಬಂದಾಗ ಏನಾಗುತ್ತೆ, ಸ್ಪೈನ್ ಮೇಲೆ ಒತ್ತಡ ಶುರುವಾಗುತ್ತೆ, ಬ್ಯಾಕ್ ಬೋನ್ ಮೇಲೆ ಒತ್ತಡ ಶುರುವಾಗಿ ಹೋಗ್ತಾ ಏನಾಗುತ್ತೆ ಅಂದ್ರೆ ಯೂರಿನರಿ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಒಂದ್ 30-35 ವರ್ಷ ಆಗ್ತಾ ಇದ್ದಂಗೆ ಯೂರಿನ್ ಕಂಟ್ರೋಲ್ ಬರಲ್ಲ, ಕೂತ್ಕೊಳಕ್ ಆಗಲ್ಲ, ಇದೆಲ್ಲ ಶುರು ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಅರ್ಲಿ ಐಡೆಂಟಿಫಿಕೇಶನ್. ನಾವು ಅವಾಗ್ಲೇ ಗುರುತಿಸಿ ಆ ಮಗು ಬೇಕಾಗಿರೋ ಫೆಸಿಲಿಟೀಸ್ ಕೊಟ್ಟು ಆ ಮಗುನ ರಿಹ್ಯಾಬಿಲಿಟೇಟ್ ಮಾಡಿದಿದ್ರೆ ಮುಂದಿನ ದಿನ ಈ ಸಮಸ್ಯೆ ಬರಲ್ಲ. ಅದು ನಮ್ಮೆಲ್ಲರ ಜವಾಬ್ದಾರಿ. ಮೇನ್ ಆಗಿ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ ಹೇಳಿದ್ರೆ ನಾವು ಸ್ಕೀಮ್ಸ್ ವರ್ಕ್ ಮಾಡ್ತಾ ಇಲ್ಲ, ಫೆಸಿಲಿಟಿ ವರ್ಕ್ ಮಾಡ್ತಾ ಇಲ್ಲ, ರಿಹ್ಯಾಬಿಲಿಟೇಷನ್ ವರ್ಕ್ ಮಾಡ್ತಾ ಇದೀವಿ. ರಿಹ್ಯಾಬಿಲಿಟೇಷನ್ ಅಂತ ಕರೆಯೋದು ಬಂತು ಹೆಲ್ತ್ ಪ್ರೊಫೆಷನಲ್ಸ್ ನ ಮಾತ್ರನೇ. ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳಿದ್ರೆ ಡಾಕ್ಟ್ರು, ಅಲ್ಲಿರುವಂತ ಫೆಸಿಲಿಟೀಸ್ ಅಲ್ಲಿ ಇರುವಂತವ್ರು, ಜೊತೆಗೆ ಫಿಸಿಯೋಥೆರಪಿಸ್ಟ್, ಆರ್ಥೋ ಇರೋರು, ಇವ್ರನ್ನೇ ನಾವು ಜಾಸ್ತಿ ರಿಹ್ಯಾಬಿಲಿಟೇಷನ್ ಅಂತ ಕರೆಯೋದು ಹೆಲ್ತ್ ಸೆಕ್ಟರ್ ಅಲ್ಲಿ. ನಮಗ ಆ ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಾಸ್ತಿ ಕೆಲಸ ಬಂದ್ಬಿಟ್ಟು ರಿಹ್ಯಾಬಿಲಿಟೇಷನ್ ಕಡೆನೇ ಇರುತ್ತೆ. ರಿಹ್ಯಾಬಿಲಿಟೇಷನ್ ಅಲ್ಲಿ ಫಸ್ಟ್ ಬರೋದು ಹೆಲ್ತ್. CBID ಕಲ್ತಿದ್ದೀರಲ್ವಾ, ಹೆಲ್ತ್ ತಾನು ಬರೋದು. ಹೆಲ್ತ್ ಯಾರಿಗೆ ಬರುತ್ತೆ ಜಾಸ್ತಿ? ಮಕ್ಕಳಿಗೆ. ಅದರಲ್ಲಿ ಮುಖ್ಯ ಪಾತ್ರ ಬಂದು ಅರ್ಲಿ ಇಂಟರ್ವೆನ್ಷನ್. ನೆಕ್ಸ್ಟ್ ಬಂದು ಅರ್ಲಿ ಎಜುಕೇಶನ್. ಅರ್ಲಿ ಎಜುಕೇಶನ್ ಅಂದ್ರೆ ಆ ಮಗುಗೆ ಚಿಕ್ಕ ವಯಸ್ಸಿನಾನೇ ನಾವು ಕಲರ್ ಕಾನ್ಸೆಪ್ಟ್ ಅಥವಾ
ಆ ಒಂದು ಫಿಂಗರ್ ಮೂವ್ಮೆಂಟ್ಸ್ ಇರುತ್ತೆ, ಸಾರಿ ಗ್ರಾಸ್ ಮೋಟಾರ್ ಫೈನ್ ಮೋಟಾರ್ ಅಂತಾರೆ. ನಾವು ಈ ತರ ಹಿಂಗ್ ಹಿಡಿತಿರ್ತೀವಿ, ಆ ಮಕ್ಳು ಹಿಡಿಯೋದೇ ಇಲ್ಲ, ಹಿಂಗ್ ಹೋಗ್ತಾ ಇರುತ್ತೆ ಕೈ. ನೀವ್ ಹಿಂಗ್ ಪೆನ್ ಕೊಡಿ, ನಾವ್ ಹಿಂಗೋ ಹಿಂಗ್ ತಗೊಂತೀವಿ, ಆ ಮಗು ಹಿಂಗ್ ಕೈ ಹಿಂಗ್ ತಗೊಂಬಂದ್ ಹಿಂಗ್ ತಗೊಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಅಂತೀವಿ. ನಮ್ ಕೈ ಇಲ್ಲಿ ಇಡು ಅಂದ್ರೆ ನಾವು ಅಲ್ಲಿ ಇಡ್ತೀವಿ, ಬಟ್ ಆ ಮಗು ಆ ಶಕ್ತಿ ಇರಲ್ಲ. ಯಾಕೆ ಅಂದ್ರೆ ಅವರ ಇಂಟೆಲೆಕ್ಚುಯಲ್ ಪವರ್ ಆ ತರ ಕಡಿಮೆ ಇರುತ್ತೆ, ಮತ್ತೆ ಆ ಬ್ರೈನ್ ಅಲ್ಲಿ ಇರುವಂತ ಆ ಪಾರ್ಟ್ಸ್ ಗಳು ಸಮಸ್ಯೆ ಆಗಿರೋದ್ರಿಂದ ಹಂಗಾಗುತ್ತೆ. ನೆಕ್ಸ್ಟ್ ಹೋಮ್ ಬೇಸ್ಡ್ ಎಜುಕೇಶನ್. ಹೋಮ್ ಬೇಸ್ಡ್ ಅಂತ ಹೇಳಿದ್ರೆ ಈಗ ಇಷ್ಟೊತ್ತು ನಾವು ಮಾತಾಡಿದ್ವಿ, ಮಲ್ಟಿಪಲ್ ಡಿಸಬಿಲಿಟಿ ಮಕ್ಳು ಇರ್ತಾರೆ. ನಾವು ಈ ವಿಚಾರದಲ್ಲಿ ಜಾಸ್ತಿ ಕೆಲಸ ಮಾಡಿಲ್ಲ. ನಮ್ ರಿಹಾಬಿಲಿಟೇಷನ್ ವರ್ಕರ್ಸ್ ನಾವೇನ್ ಮಾಡ್ತೀವಿ, UDID ಕೊಡಿಸ್ತೀವಿ, ಅಲಿಮ್ಕೋ ಇಂದ ಸಾಧನ ಸಲಕರಣೆಗಳನ್ನ ಕೊಡಿಸ್ತೀವಿ. ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತೀವಿ ನಾವು ಮಕ್ಕಳಿಗೆ? ಫಿಸಿಯೋಥೆರಪಿ ತುಂಬಾ ಕಡಿಮೆ. ಇವಾಗ ನಿಮ್ ವ್ಯಾಪ್ತಿಯಲ್ಲಿ 30 ಜನ ಇದ್ದಾರೆ, 30 ಜನಕ್ಕೂ ಫಿಸಿಯೋಥೆರಪಿ ಕೊಡ್ಸಿದ್ದೀರಾ? ಈ ಹೋಮ್ ಬೇಸ್ಡ್ ಎಜುಕೇಶನ್ ಏನ್ ಹೇಳುತ್ತೆ ಅಂದ್ರೆ, ಈಗೇನ್ ಹೇಳಿದ್ರಲ್ಲ 6ರಿಂದ 18 ವರ್ಷದ ಮಕ್ಕಳು, ಆ ಮಕ್ಕಳು ಯಾರು ಶಾಲೆಗೆ ಹೋಗೋಕ್ಕಾಗುತ್ತೋ ಅವ್ರನ್ನ ಅಡ್ಮಿಷನ್ ಮಾಡಿ ಶಾಲೆ ಕರ್ಕೊಂತಾರೆ. ಯಾರಿಗೆ ಶಾಲೆಗೆ ಹೋಗೋಕ್ಕಾಗಲ್ಲ, ಸೆಂಟರ್ ಬೇಸ್ಡ್ ಎಜುಕೇಶನ್ ಇರುತ್ತೆ. BRC ಸೆಂಟರ್ ಅಂತ ಮಾಡಿರ್ತಾರೆ, ಬ್ಲಾಕ್ ಲೆವೆಲ್ ಅಲ್ಲಿ, ಬ್ಲಾಕ್ ರಿಸೋರ್ಸ್ ಸೆಂಟರ್ ಅಂತ, ಅಲ್ಲಿ ಕರ್ಕೊಂಡೋಗಿ ಪಾಠ ಮಾಡ್ತಾರೆ. ಯಾರಿಗೆ ಅದಕ್ಕೂ ಬರೋಕ್ಕಾಗಲ್ಲ ಆ ಮಕ್ಕಳಿಗೆ ಹೋಮ್ ಬೇಸ್ಡ್ ಎಜುಕೇಶನ್ ಅಂತ ಇರ್ತಾರೆ. BIIRT ಅಂತ ಹೇಳ್ಬಿಟ್ಟು, ಬ್ಲಾಕ್ ಇನ್ಕ್ಲೂಸಿವ್ ಎಜುಕೇಶನ್ ಟೀಚರ್ ಅಂತ ಹೇಳಿ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಗೆ ಬಂದು ಆ ಮಗು ಪಾಠ ಮಾಡ್ತಾರೆ. ಅದರಲ್ಲಿ ಹೋಮ್ ಬೇಸ್ಡ್ ಎಜುಕೇಶನ್ ಮೈನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್, ಆ ಮಗುಗೆ ಏನ್ ಗೊತ್ತಿದೆ, ಆ ಮಗು ಬ್ರೈನ್ ಡೆವಲಪ್ಮೆಂಟ್ ಎಷ್ಟಿದೆ, ಆ ಮಗು ಏನ್ ಕಲಿಬಹುದು ಅನ್ನೋದನ್ನ ಒಂದು ಪ್ಲಾನ್ ಮಾಡಿ ಅದ್ರ ಪ್ರಕಾರ ಅವ್ರಿಗೆ ಹೇಳ್ಕೊಡ್ತಾರೆ. ಎರಡನೇದು ಬಂದು ಪೇರೆಂಟ್ಸ್ ಕೌನ್ಸಿಲಿಂಗ್. ಮೈನ್ ಆಗಿ ಪೇರೆಂಟ್ಸ್ ಗಳಿಗೆ ಏನೇನೆಲ್ಲ ಮಾಡ್ಬೋದು ಅದನ್ನ ಹೋಮ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಮಾಡ್ತಾರೆ. ಉದಾಹರಣೆಗೆ ತುಂಬಾ ಜನ ಮಕ್ಕಳು ತಾಯಂದ್ರು ಅಥವಾ ತಂದೆ ಬಂದ್ಬಿಟ್ಟು ಆ ಮಕ್ಕಳನ್ನ ಅಕ್ಸೆಪ್ಟೇ ಮಾಡ್ಕೊಳಲ್ಲ. ಮೊನ್ನೆ ಕೂಡ ನೋಡಿದ್ವಿ, 7 ವರ್ಷ ಒಂದೇ ಪಂಚಾಯತಿಯಲ್ಲಿ ನಾವ್ ಅಲ್ಲೇ ಓಡಾಡ್ತಾ ಇದೀವಿ, ಇದುವರೆಗೂ ಆ ಮಗುನ್ ತೋರ್ಸ್ಕೊಂಡೇ ಇಲ್ಲ. ಮೊನ್ನೆ ಯಾರೋ ಬಂದು ಒಬ್ರು ಮೆಂಬರ್ ಹೇಳಿದ್ಮೇಲೆ ಅವ್ರ ಮನೆಗೆ ಹೋಗ್ತಾ ಇದೀವಿ, 7 ವರ್ಷದಿಂದ ಅಲ್ಲೇ ಇದಾರೆ ಅವರು. ಆ ಮಗುಗೆ 8 ವರ್ಷ ಆಗಿದೆ, UDID ಆಗಿಲ್ಲ, ಪಂಚಾಯತಿ ಲಿಸ್ಟ್ ಅಲ್ಲೂ ಇಲ್ಲ ಅವ್ರಿಗೆ ಮಗು. ಕಾರಣ ಏನು ಅಂತ ಹೇಳಿದ್ರೆ ಪೇರೆಂಟ್ಸ್ ಗಳಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ, ಹೊರಗಡೆ ತೋರಿಸ್ಕೊಳಕ್ ಕಷ್ಟ. ಆ ಒಂದು ಕೌನ್ಸಿಲಿಂಗ್ ನ ಬಂದ್ಬಿಟ್ಟು ಹೋಮ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಬಂದು ಥೆರಪಿ ಬೇಸ್ಡ್ ಲರ್ನಿಂಗ್. ಥೆರಪಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಆಟದ ಮುಖಾಂತರ ಹೇಗೆ ನಲ್ಲಿ ಕಲಿ ಹೇಗ್ ಮಾಡಿದ್ರು ಅದೇ ತರನೇ ಬಂದ್ಬಿಟ್ಟು, ಈಗ ಒಂದು ಬಾಲ್ ಹಾಕ್ಬೇಕು, ಬಾಲ್ ಬಂದ್ಬಿಟ್ಟು ರೆಡ್ ಕಲರ್ ಬಾಲ್ ತೆಗೆದು ಆ ಕಡೆ ಹಾಕು ಅಂತೀವಿ. ರೆಡ್ ಕಲರ್ ನ ಹಿಂಗ್ ತೆಗೆದೆ ಅಂತ ಹೇಳಿದ್ರೆ ಗ್ರಾಸ್ ಮೋಟಾರ್ ಆಕ್ಟಿವಿಟೀಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಿಂಗ್ ಎಸದೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಆಗುತ್ತೆ, ನನಗೆ ರೆಡ್ ಕಲರ್ ಯಾವುದು ಅನ್ನೋದು ಕಲರ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದನ್ನ ಥೆರಪಿ ಬೇಸ್ಡ್ ಲರ್ನಿಂಗ್ ಅಂತಾರೆ. ಅದೇ ತರನೇ ಮನೇಲಿ ಸಿಗುವಂತ ಮೆಟೀರಿಯಲ್ಸ್, ಈಗ ಉದಾಹರಣೆಗೆ ಗೋಧಿ ಹಿಟ್ಟನ್ನ ಕಲಸುವಂಥದ್ದು, ಕಲಿಸ್ಬಿಟ್ಟು ಏನೋ ಒಂದು ಆಟ, ಇವಾಗ ಅವಾಗೆಲ್ಲ ಮಾಡ್ತಿದ್ರಿ ಇಲ್ವಾ, ಗಣೇಶ ಮಾಡೋದು ಇದೆಲ್ಲ ಮಾಡ್ತಿದ್ವಿ ಗೊತ್ತಾ, ಕ್ಲೇ ಎಲ್ಲ ಆಟ ಆಡ್ತಿದ್ವಿ. ಅದು ಈಗ ಏನಾಗಿದೆ ಥೆರಪಿ ಬೇಸ್ಡ್ ಲರ್ನಿಂಗ್. ಆ ತರ ಮಾಡ್ಬೇಕಾದ್ರೆ ಮಗು ಖುಷಿ ಆಗುತ್ತೆ, ಆಟ ಆಡ್ತಿದ್ದಾರೆ ಅನ್ಕೊಂತಾರೆ. ಈ ಫಿಂಗರ್ ಮೂವ್ಮೆಂಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಎಕ್ಸರ್ಸೈಸ್ ಆಗುತ್ತೆ. ಬೇರೆ ಟೈಮಲ್ಲಿ ಆ ಮಗು ಯಾವಾಗ ಕೈ ಜೋತ್ ಬಿಟ್ಕೊಂಡಿರುತ್ತೆ, ಇವ್ರು ಬಂದಾಗ ಏನ್ ಮಾಡ್ಬೇಕು ಅದೆಲ್ಲ ಮಾಡುತ್ತಲ್ಲ, ಸ್ಕ್ವೀಸಿಂಗ್ ಮಾಡಿದಾಗ ಇಲ್ಲೆಲ್ಲ ಸ್ಟ್ರೆಂಥನಿಂಗ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅದ್ರ ಜೊತೆಗೆ ಆ ಮಗುಗೆ ಒಂದು ಕಲಿಕೆ ಆಗುತ್ತೆ. ಇದನ್ನೇ ಬಂದ್ಬಿಟ್ಟು ಥೆರಪಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಇದು ಯಾರಿಗೋಸ್ಕರ ಅಂದ್ರೆ ಸಿವಿಯರ್ ಮತ್ತೆ ಮಲ್ಟಿಪಲ್ ಡಿಸೇಬಲ್ಡ್ ಮಕ್ಕಳಿಗೆ, ಶಾಲೆಗೆ ಹೋಗಲು ಸಾಧ್ಯವಾಗದ ಯಾವ ಮಗು ಶಾಲೆಗೆ ಹೋಗಕ್ ಆಗಲ್ಲ ಅಂತ ಮಕ್ಕಳಿಗೆ ಇದು ಹೋಮ್ ಬೇಸ್ಡ್ ಎಜುಕೇಶನ್ ಇರೋದು. ನೆಕ್ಸ್ಟ್ ಬಂದು ಯಾರನ್ನ ಸಂಪರ್ಕಿಸ್ಬೇಕು, BIERT ಅವರು, BEO, BRC, CRC ಅಥವಾ ನಾವು ಈಗ ಉದಾಹರಣೆಗೆ ನಾವು ಒಂದು ಜಾಗದಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ BEO ಆಫೀಸ್ ಎಲ್ಲಿದೆ, BRC ಸೆಂಟರ್ ಎಲ್ಲಿದೆ, ತಿರ್ಗಾ ಯಾರು BIERT, ಈ ಮಾಹಿತಿನ ನೀವು ತಿಳ್ಕೊಬೇಕು. ಇವ್ರನ್ನ ನಾವು ಸಂಪರ್ಕಿಸಿದ್ವಿ ಅಂದ್ರೆ, ಯಾವ ಮಗು ಮನೇಲೇ ಕೂತಿದೆ, ಒಂದ್ 8 ವರ್ಷ ಆಗಿದೆ ಮಗುಗೆ, 10 ವರ್ಷ ಆಗಿದೆ, ಸ್ಕೂಲ್ಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ, ಮನೇಲೇ ಇರುತ್ತೆ. ಸರಿ, ಈ ಮಗುನ ಅಡ್ಮಿಷನ್ ಮಾಡ್ಸೋದ್ರಿಂದ ಏನೇನ್ ಫೆಸಿಲಿಟಿ ಸಿಗುತ್ತೆ ಅಂತ ನಾವು ನೆಕ್ಸ್ಟ್ ನೋಡ್ತೀವಿ.
ಇದಕ್ ಮುಂಚೆ ಸೆಂಟರ್ ಬೇಸ್ಡ್ ಏನ್ ಸಿಗುತ್ತೆ ಅಂತ ಹೇಳಿ, ಸೆಂಟರ್ ಬೇಸ್ಡ್ ಅಂತ ಹೇಳಿದ್ರೆ ಒಂದಿಷ್ಟು, ಈಗ ಉದಾಹರಣೆಗೆ 5 ವಾರ್ಡ್ ಸೇರಿಸಿ ಒಂದು ಸೆಂಟರ್ ಮಾಡಿರ್ತಾರೆ, ಅಥವಾ ಒಂದು BU ಅಂಡರಲ್ಲಿ ಒಂದು ಸೆಂಟರ್ ಬೇಸ್ಡ್ ಎಜುಕೇಶನ್ ಸೆಂಟರ್ ಅಂತ ಮಾಡಿರ್ತಾರೆ. PRC ಸೆಂಟರ್ಗಳೇ ಇರುತ್ತೆ, ಇಲ್ಲ ಸಪರೇಟ್ ಆಗಿ HUR ರನ್ ಮಾಡುವಂತ ಸೆಂಟರ್ಗಳು ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೇ ಕೇರ್ ಮಾಡಲ್. ಮಗು ನಾರ್ಮಲ್ ಮಕ್ಳು ತರನೇ ಬೆಳಿಗ್ಗೆ ಬರುತ್ತೆ, ಶಾಲೆಗೆ ಹೋಗೋ ತರ ಬರುತ್ತೆ, ಶಾಲೆ ಕ್ಯಾಂಪಸ್ ಒಳಗಡೆನೆ ಈ ಸೆಂಟರ್ ಇರುತ್ತೆ, ಮಧ್ಯಾಹ್ನದವರೆಗೂ ಇರುತ್ತೆ. ಇದರಿಂದ ಮಗುಗೆ ಇನ್ನೇನ್ ಸಿಗುತ್ತೆ ಅಂದ್ರೆ ಮಧ್ಯಾಹ್ನದ ಊಟ ಸಿಗುತ್ತೆ, ಮಿಡ್ ಡೇ ಮೀಲ್ ಸಿಗುತ್ತೆ. ಈಗ ನಾರ್ಮಲ್ ಮಕ್ಳು ಸಿಗೋ ತರ ಹಾಲು, ಮೊಟ್ಟೆ ಇದು ಸಿಗುತ್ತೆ. ಇದಾದ್ಮೇಲೆ ಕೆಳಗಡೆ ಬಡ್ಡಿ ಸಿಸ್ಟಮ್ ಅಂತ ಹಾಕಿದೀನಿ. ಯಾವ ಮಕ್ಕಳು ಹೋಮ್ ಬೇಸ್ಡ್ ಎಜುಕೇಶನ್ ಅಂದ್ರೆ ಮಲ್ಟಿಪಲ್ ಡಿಸಬಿಲಿಟಿ ಇರೋ ಮಕ್ಕಳು ಹೋಮ್ ಬೇಸ್ಡ್ ಎಜುಕೇಶನ್ ತಗೊಂತಾರೋ ಮನೆಗೆ ಅವರಿಗೆ ಮೊಟ್ಟೆ ಮತ್ತೆ ಮಧ್ಯಾಹ್ನದ ಊಟ ಬಾಕ್ಸ್ ತಗೊಂಡೋದ್ರೆ, ಈಗ ಶಾಲೆ ಪಕ್ಕದಲ್ಲಿ ಇದೆ ಮನೆ ಅಥವಾ ಶಾಲೆಯಿಂದ ಸ್ವಲ್ಪ ಹತ್ತಿರದಲ್ಲಿದೆ, ಬಾಕ್ಸ್ ತಗೊಂಡು ಕೊಟ್ಟರೆ ಅವ್ರು ಊಟ ಕೊಡ್ತಾರೆ ಆ ಮಗುಗೆ, ಮತ್ತೆ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ಮಲ್ಟಿಪಲ್ ಡಿಸೇಬಲ್ಡ್ ಇರೋ ಮಗುನ ನಾವು ಶಾಲೆಗೆ ಸೇರ್ಸಿರ್ತೀವಿ, ಆದ್ರೆ ಶಾಲೆಗೆ ಹೋಗಲ್ಲ, ಮನೇಲೇ ಇರುತ್ತೆ ಆ ಮಗು. ಅಥವಾ ಶಾಲೆಗೆ ಸೇರ್ಸಿರ್ತೀವಿ ಬೇರೆ ಸೆಂಟರ್ ಅಲ್ಲಿ, ಅಂದ್ರೆ ಒಂದ್ 4-5 ಸೆಂಟರ್ ಸೇರಿಸಿ ಒಂದ್ ಕಡೆ ಮಾಡಿರ್ತಾರಲ್ಲ, ಆ ಸೆಂಟರ್ ಓದ್ತಾ ಇರುತ್ತೆ. ಆ 2 ತರ ಮಕ್ಕಳಿಗೆ ಈ ಫೆಸಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಥೆರಪಿ ಕಿಟ್ ಹೋಮ್ ಬೇಸ್ಡ್ ಮಕ್ಕಳಿಗೆ ಒಂದು ವರ್ಷಕ್ಕೆ 3,700 ರೂಪಾಯಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ, ಒಂದು ತಿಂಗಳಿಗೆ 370 ರೂಪಾಯಿ, 8-10 ತಿಂಗಳು 3,700 ರೂಪಾಯಿ ಕೊಡ್ತಾರೆ. ಅಂದ್ರೆ ದುಡ್ಡು ಕೊಡಲ್ಲ, ಥೆರಪಿ ಐಟಮ್ ಕೊಡಿಸ್ತಾರೆ. ಒಂದು ವರ್ಷಕ್ಕೆ 3,700 ರೂಪಾಯಿ, ಒಂದು ತಿಂಗಳಿಗೆ 370 ರೂಪಾಯಿ, 10 ತಿಂಗಳಿಗೆ. ನೆಕ್ಸ್ಟ್ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಥೆರಪಿ ಬೆಡ್ ಸ್ಪ್ರೆಡ್, ರಬ್ಬರ್ ಶೀಟು, ಸ್ಯಾನಿಟರಿ ಪ್ಯಾಡು, ಸೆನ್ಸರಿ ಕಿಟ್. ಉದಾಹರಣೆಗೆ ಮಲ್ಟಿಪಲ್ ಡಿಸೇಬಲ್ಡ್ ಮಕ್ಕಳು ನೀವು ತುಂಬಾ ಜನ ನೋಡಿರ್ತೀರಾ, ಯೂರಿನ್ ಮೋಷನ್ ಕಂಟ್ರೋಲ್ ಇರಲ್ಲ. ನೀವು ಅವ್ರ ಮನೆಗೆ ಹೋದಾಗ ತುಂಬಾ ಸರಿ ಅಬ್ಸರ್ವ್ ಮಾಡಿರ್ತೀರಾ. ಆ ಮಗು ಏನಾದ್ರೂ ಹೋಮ್ ಬೇಸ್ಡ್ ಎಜುಕೇಶನ್ ಒಳಗಡೆ ಲಿಂಕ್ ಆಗಿದ್ರೆ ಸ್ಯಾನಿಟರಿ ಪ್ಯಾಡ್ ಸಿಗುತ್ತೆ. ಸುಮಾರು ಒಂದು ತಿಂಗಳಿಗೆ 370 ರೂಪಾಯಿ ಅಷ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಈ ಫೆಸಿಲಿಟಿ ಕೊಡ್ತಾರೆ. ಆಮೇಲೆ ಥೆರಪಿ ಬೆಡ್ ಮಲ್ಕೊಳ್ಳಕ್ಕೆ, ರಬ್ಬರ್ ಮ್ಯಾಟ್ ಅಂದ್ರೆ ಯೂರಿನ್ ಇದೆಲ್ಲ ಇದಾಗಬಾರ್ದು ಅಂತ ಬೆಡ್ ಮೇಲೆ ಹಾಕಿರ್ತಾರೆ ಅದು. ಇದೆಲ್ಲ ಬಂದ್ಬಿಟ್ಟು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸಿಗುವಂತ ಫೆಸಿಲಿಟೀಸ್. ಜೊತೆಗೆ ಗರ್ಲ್ಸ್ ಇನ್ಸೆಂಟಿವ್ಸ್, ಇದರಲ್ಲಿ ಮಲ್ಟಿಪಲ್ ಡಿಸೇಬಲ್ಡ್ ಮಗು ಯಾರಾದ್ರೂ ಹೆಣ್ಮಗು ಆಗಿತ್ತು ಅಂದ್ರೆ ತಿಂಗಳಿಗೆ 200 ರೂಪಾಯಿ, ಒಂದು ವರ್ಷಕ್ಕೆ 2,000 ರೂಪಾಯಿ, 10 ತಿಂಗಳಿಗೆ ಗರ್ಲ್ಸ್ ಇನ್ಸೆಂಟಿವ್ಸ್ ಅಂತ ಕೊಡ್ತಾರೆ. ಇದು ಬಂದು BRT BO ಆಫೀಸ್ ಸೆಂಟ್ರಲ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, BO, PRC ಸೆಂಟ್ರು, BART, CRC ಇವರೆಲ್ಲ ಇರ್ತಾರೆ. ಅಂದ್ರೆ BO ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾರೆ. DDW ಆಫೀಸ್ ಬಂದ್ರೆ ಗೊತ್ತಾಗಲ್ಲ. ನಾವು ಮಾಹಿತಿ ಕೊಡ್ತೀವಿ. ಇವಾಗ ನಮ್ 4 ಜನ MW ಕೇಳಿದ್ರೆ ನಿಮ್ಮ ಅಂಡ್ರಲ್ಲಿ ಯಾರ್ಯಾರೆಲ್ಲ BRT ಗಳಿದ್ದಾರೆ ಅಂತ ಮಾಹಿತಿ ಕೊಡ್ತಾರೆ, ನೀವು ಅವ್ರನ್ನು ಕೇಳ್ಬೋದು. ಗರ್ಲ್ಸ್ ಇನ್ಸೆಂಟಿವ್ಸ್ 2,000 ರೂಪಾಯಿ. ಎಸ್ಕಾಟ್ ಅಲಯನ್ಸಸ್, ಈಗ ಮಗು ಸೆಂಟರ್ಗೆ ಹೋಗ್ತಾ ಇದೆ, ಮನೆಯಿಂದ ಒಂದ್ ಸ್ವಲ್ಪ ದೂರ ಇದೆ ಸೆಂಟ್ರು, ಪ್ರತಿದಿನ ಮಗುನ ಹೊತ್ಕೊಂಡು ಹೋಗಕ್ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಎಸ್ಕಾಟ್ ಅಲಯನ್ಸಸ್ ಅಂತ ಹೇಳಿ 3,500 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 350 ರೂಪಾಯಿ. ಆ ಮಗುಗೆ ಹತ್ತಿರದಲ್ಲಿ ಈಗ ಒಂದು 4 ಮಕ್ಕಳನ್ನ ಸೇರಿಸಿ ಯಾವ್ದೋ ಒಂದು ಆಟೋಗೆ ಹೇಳ್ಬಿಟ್ರೆ 350 ರೂಪಾಯಿ ಇಂಟು 4, 10 1,200 ರೂಪಾಯಿ, 1,200 ರೂಪಾಯಿ ಬರುತ್ತೆ. ಆಟೋದವರು ಬೆಳಿಗ್ಗೆ ಕರ್ಕೊಂಡೋಗಿ ಸಂಜೆ ಕರ್ಕೊಂಡ್ಬಂದು ಬಿಡ್ತಾರೆ. ಅಥವಾ ಯಾರೋ ಅಕ್ಕಪಕ್ಕ ಏನು ಕೆಲಸ ಮಾಡ್ತಾರಲ್ಲ, ಈ ಮಗುನ್ ಕರ್ಕೊಂಡು ಹೋಗಿ ಬಿಟ್ಟು ಬರೋದ್ರಿಂದ ಅಥವಾ ವೀಲ್ ಚೇರ್ ಕೂರ್ಸ್ಕೊಂಡು ಹೋಗಿ ಬಿಟ್ಟು ಬರೋದ್ರಿಂದ ಅವರಿಗೆ ತಿಂಗಳಾದ್ರೆ 350 ರೂಪಾಯಿ, 3,500 ರೂಪಾಯಿ ಸಿಗುತ್ತೆ. ಎಸ್ಕಾಟ್ ಅಲಯನ್ಸಸ್ ಜೊತೆಗೆ ಹೋಗಿ ಬರೋದಕ್ಕೆ. ಅದನ್ನ ಬಿಟ್ಟು ಟ್ರಾನ್ಸ್ಪೋರ್ಟ್ ಅಲಯನ್ಸಸ್ 300 ರೂಪಾಯಿ ಸಿಗುತ್ತೆ. ಟ್ರಾನ್ಸ್ಪೋರ್ಟ್ ಅಂದ್ರೆ ಗಾಡಿ ವ್ಯವಸ್ಥೆ ಮಾಡಕ್ಕೆ 300 ರೂಪಾಯಿ. ಉದಾಹರಣೆಗೆ 3,000, 3,500 ಯಾರೋ ಒಬ್ರು ಜೊತೆಗೆ ಆ ಮಗುನ್ ಕೂಡಿಸ್ಕೊಂಡು ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಒಟ್ಟು 6,000 ರೂಪಾಯಿ ಸಿಗುತ್ತೆ. ಹತ್ತತ್ರ 650 ರೂಪಾಯಿ ಒಂದು ತಿಂಗಳಿಗೆ, 10 ತಿಂಗಳಿಗೆ ಸಿಗುತ್ತೆ. ಇದಿಷ್ಟು ಬಂದ್ಬಿಟ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್. ಇದು ಬಜೆಟ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಆ ವರ್ಷ ಏನ್ ಬಜೆಟ್ ಅಲೋಕೇಶನ್ ಆಗಿರುತ್ತೆ, ಎಷ್ಟು ಮಕ್ಕಳು ಕೊಡ್ತಾರೆ, ಅದನ್ನ ಸಂಬಂಧಪಟ್ಟು ಅದು ಚೇಂಜ್ ಆಗ್ತಾ ಇರುತ್ತೆ. ಒಟ್ನಲ್ಲಿ ಸದ್ಯಕ್ಕೆ ಗರ್ಲ್ಸ್ ಇನ್ಸೆಂಟಿವ್ಸ್ ಒಂದು 2,000 ರೂಪಾಯಿ, ಇದೊಂದು 350 ರೂಪಾಯಿ, ಇದೊಂದು 300 ರೂಪಾಯಿ, ಒಟ್ಟು 650, 850 ರೂಪಾಯಿ
ಯಾವ್ದೋ ಒಂದು ನಂದು. ಮಗು ಹೆಣ್ಮಗು ಇದೆ ಅಂದ್ರೆ ಒಂದ್ ತಿಂಗಳಿಗೆ 850 ರೂಪಾಯಿ ಸೆಂಟರ್ ಬೇಸ್ಡ್ ಇತ್ತು ಅಂದ್ರೆ, ಇಲ್ಲ ಎಲ್ಲ ಹೋಮ್ ಐತೆ ಬೇಸ್ಡ್ ಇಲ್ಲಿ? ಇತ್ತು ಅಂತ ಹೇಳಿದ್ರೆ 370 ಕಿತ್ತನ ಪ್ಲಸ್ 200. ಒಂದಕ್ಕೂ ಇದೆಲ್ಲ ಬಂದ್ಬಿಟ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಿಗುವಂತದ್ದು. ಇದು ನಮಗೆ ಬೇಡ ಯೂಶುವಲ್ ಬಿಡು. ರಿಹಾಬಿಲಿಟೇಷನ್ ವರ್ಕರ್ ಗೊತ್ತಿರಲ್ಲ, ಇದು ನಾವ್ ಯಾರು ಇದನ್ನ ಟಚ್ ಮಾಡಿರಲ್ಲ. ಕೊಡೋದಾಗ್ಲಿ. ಹಂಗಾಗಿ ನೀವು ಕೊಡ ಇಲ್ಲಿ ಇದು book. ಫಿಗರ್ ಔಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಡಿಸೇಬಲ್ಡ್ ಮಗು ಎಷ್ಟಿದೆ, ಶಾಲೆಗೆ ಹೋಗೋರು ಎಷ್ಟು ಜನ ಇದಾರೆ, ಶಾಲೆಗೆ ಹೋಗದೇ ಇರೋರು ಎಷ್ಟು ಜನ ಇದಾರೆ, ಅವ್ರನ್ನ ಬಂದ್ಬಿಟ್ಟು ಫಿಗರ್ ಔಟ್ ಮಾಡಿ ಅವ್ರ ಹತ್ರ ಫಸ್ಟ್ ಕೇಳಿ ನಿಮ್ಗೆ ಇದೇನಾದ್ರೂ ಫೆಸಿಲಿಟಿ ಸಿಗ್ತಾ ಇದೆಯಾ ಅಂತ. ಸಿಕ್ಕಿಲ್ಲ ಅಂದ್ರೆ ನೀವು ಮಾಡ್ಕೊಡಿ. ತಗೊಳ್ಕೋಬೇಕು. ಹೌದು, ಡಿಸ್ಟೆನ್ಸ್ ಅದೇ ನಿಯರ್ ಬೈ ಇರುತ್ತೆ. ಈಗ ಉದಾಹರಣೆಗೆ ನಾವ್ ಹೆಂಗೆ ಒಬ್ಬ URW ಇಷ್ಟು ಕವರ್ ಮಾಡ್ತೀವಿ, ಆತರ ಒಂದು BRT ಬಂದ್ಬಿಟ್ಟು ಒಂದೊಂದು 10 ಸ್ಕೂಲು 12 ಸ್ಕೂಲು ಈ ತರ ಇರುತ್ತೆ. ತುಂಬಾ ದೂರ ಇರಲ್ಲ, ಒಂದು 3-4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುತ್ತೆ. 6ರಿಂದ 18. ಇದನ್ನ ಬಿಟ್ಟು ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಈಗ ಬರೋ ವಾರ ತಿರ್ಗಾ ನಮಗೆ ಮೀಟಿಂಗ್ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ ಈ ವಿಚಾರದ ಬಗ್ಗೆನೆ. ಸ್ಕಾಲರ್ಶಿಪ್ ಸರಿಗ್ ಮಾಡ್ಸಿಲ್ಲ, ಒಂದು ಕಷ್ಟಪಟ್ಟು ತೋರ್ಕೊಂಡ್ ಬರ್ಬೇಕು, ಅಂತ ಇನ್ನೊಬ್ರು ಸಹಾಯ ಕೊಟ್ಟು ಎತ್ಕೊಂಡ್ ಬಂದು ಇಲ್ಲಿ ಕೂರಿಸ್ಬೇಕು. ಅದೇ ಆ ವ್ಯಕ್ತಿಗೆ ರ್ಯಾಂಪ್ ಕರೆಕ್ಟ್ ಆಗಿತ್ತು, ಅಥವಾ ಮೋಟರೈಸ್ಡ್ ವೀಲ್ ಚೇರ್ಗಳು ಕೊಟ್ಟಿದ್ರು, ಅಥವಾ ರ್ಯಾಂಪ್ ಕರೆಕ್ಟ್ ಆಗಿದ್ರೆ ಅದೇ ವ್ಯಕ್ತಿ ಮೇಲ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಆ ಫೆಸಿಲಿಟಿ ಕೊಡದೇ ಇರೋದು ಆ ವ್ಯಕ್ತಿಗೆ ಮೇಲ್ ಬರಕ್ಕೆ ಆಗಲ್ಲ. ಈಗ ನ್ಯೂನ್ಯತೆ ಎಲ್ಲಿದೆ? ನ್ಯೂನ್ಯತೆ ಎಲ್ಲಿದೆ? ಅಂಗವಿಕಲತೆ ಎಲ್ಲಿದೆ? ನ್ಯೂನ್ಯತೆ ಅನ್ನೋದು ಅವರ ಅಂಗಾಂಗಗಳಲ್ಲಿ ಏನೋ ಕೆಲಸ ಮಾಡ್ತಾ ಇಲ್ಲ, ಅವರು ವೀಲ್ ಚೇರ್ ಅಲ್ಲಿ ಇರುವಂತದ್ದು ನ್ಯೂನ್ಯತೆ. ಅಂಗವಿಕಲತೆ ಅನ್ನೋದು ಪರಿಸರದಿಂದ ಬರ್ತಾ ಇದೆ. ಅವ್ರು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಪರಿಸರ ಸರಿ ಇಲ್ಲ. ಅದೇ ಪರಿಸರ ಸ್ನೇಹವಾಗಿದ್ದಿದ್ರೆ ಅವರು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೋಡ್ಬೋದು ನಾವಾಗಲೇ ಇಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಶಾಂತಿನಗರ ಬಸ್ ಡಿಪೋ KSRTC ಬಸ್ ಪಾಸ್ ಮಾಡ್ತಿದ್ದೆ. ನಮ್ಮ ಕಿನ್ನಳ್ಳಿ ಗ್ರಾಮ ಪಂಚಾಯತ್ ಕ್ಯಾಂಡಿಡೇಟ್ ಡಿಪೋ ಬಂದಿದ್ದೀನಿ. ನೋಡಿ, ಇದೇ ಡಿಪೋ. ಸ್ನೇಹಿತರೆ, ಟೈಮ್ ನೋಡ್ಬೋದು, ನಾಗಲೇ 6 ಕಾಲ್ ಆಯ್ತು. ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ಹತ್ತತ್ರ ಗೋಲ್ರಟ್ಟಿ ಬಂದು ನಮ್ಮ ನರಸಿಂಹರಾಜನು ಹೊಡ್ತಾನೆ, ನಾನು ಬಸ್ಸಲ್ಲಿ ಹೋಗ್ತೀನಿ ಆರಾಮಾಗಿ. ಎಲ್ಲರಿಗೂ ಬಾಯ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಲವ್ ಯು ಫ್ರೆಂಡ್ಸ್. ಬಾಯ್.